I I thank God for this opportunity, as we have already communicated with the Builders team. From today onwards, our subject will be the Song of Songs in the Bible, Paramagita. ಕನ್ನಡದಲ್ಲಿ ಪರಮಗೀತ. ಇಂಗ್ಲಿಷ್ನಲ್ಲಿ ಕೆಲವರು ಅದನ್ನ ಸಾಂಗ್ ಆಫ್ ಸಾಂಗ್ಸ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಸಾಂಗ್ ಆಫ್ ಸಾಲಮನ್ ಅಂತ ಹೇಳಿ ಕರೀತಾರೆ. ಟುಡೇ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಬುಕ್ ಆಸ್ ಅನ್ ಇಂಟ್ರಡಕ್ಷನ್. ಒಂದು ಪರಿಚಯವಾಗಿ ಇವತ್ತು ನಾವು ಇದರ ಹಿನ್ನೆಲೆ ಮತ್ತು ಇದರ ಈ ಪುಸ್ತಕದ ಪರಿಚಯ ನಮಗೆ ಕನಿಷ್ಠ ಪಕ್ಷ ಸ್ಥೂಲವಾಗಿ ಆದರೂ ನಮಗೆ ಆದರೆ ಮುಂದಿನ ನಮ್ಮ ಧ್ಯಾನಕ್ಕೆ, ನಮ್ಮ ಕಲಿಕೆಗೆ ಅದು ಖಂಡಿತವಾಗಿ ಸಹಾಯವಾಗುತ್ತೆ. ಓಕೆ, ಹಾಗಾಗಿ ಇವತ್ತು ನಾವು ನೇರವಾಗಿ ಈ ಪುಸ್ತಕದ ವಚನಗಳಿಗೆ ನಾವು ಹೋಗುವುದಿಲ್ಲ. ಆದರೆ ಈ ಪುಸ್ತಕದ ಬಗ್ಗೆ ಕ್ರೈಸ್ತ ಪ್ರಪಂಚದಲ್ಲಿ, ಕ್ರೈಸ್ತ ಲೋಕದಲ್ಲಿ ಇರುವಂತ ವಿಭಿನ್ನವಾದ ಅಭಿಪ್ರಾಯಗಳನ್ನು ಕುರಿತು ನಾವು ಕಲಿಯಲಿಕ್ಕಿದ್ದೇವೆ ಅಥವಾ ತಿಳಿದುಕೊಳ್ಳುವುದಕ್ಕೆ ಹೋಗುತ್ತೇವೆ. ಓಕೆ, ವಿ ಆರ್ ಗೋಯಿಂಗ್ ಟು ಸಿ ಅಂಡ್ ನೋ different kinds of opinions people have about this book, the Song of Song. ಅದರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ದಿಸ್ ವಿಲ್ ಬಿ ಟುಡೇಸ್ ಇಂಟ್ರಡಕ್ಷನ್ ಟು ದಿಸ್ ಬುಕ್. ನಾವು ಈಗಾಗಲೇ ಬ್ರದರ್ ಜಾಸನ್ ಅವರು ಹೇಳಿದ ಹಾಗೆ ಪರಮಗೀತ ತುಂಬಾ ಚಂದವಾದ ಶೀರ್ಷಿಕೆಯನ್ನು ಕನ್ನಡ ಭಾಷೆಯಲ್ಲಿ ಕೊಟ್ಟಿದ್ದಾರೆ, ಪರಮಗೀತ. ವಿ ಡೋಂಟ್ ಸಿ ದಟ್ ಕೈಂಡ್ ಆಫ್ ಟೈಟಲ್ ಇನ್ ಇಂಗ್ಲಿಷ್. ಆದರೆ ನಾವು ಮತ್ತೆ ಮುಂದೆ ಕಲಿತೇವೆ. ಇಟ್ ಈಸ್ ಆಲ್ಸೋ ಬ್ಯೂಟಿಫುಲ್. ಇಟ್ ಈಸ್ ಆಲ್ಸೋ ಬ್ಯೂಟಿಫುಲ್ ಇನ್ ಇಂಗ್ಲಿಷ್ ಆಲ್ಸೋ. ಇಟ್ ಇಸ್ ಬ್ಯೂಟಿಫುಲ್. ಕನ್ನಡದಲ್ಲಿ ಪರಮ ಗೀತ ಅಂತ ಹೇಳಿ. ಈ ಭೂಮಿಯ ಮೇಲೆ ಬಹಳಷ್ಟು ಗೀತೆಗಳು ಉಂಟು, ಹಾಡುಗಳು ಉಂಟು, ಕೀರ್ತನೆಗಳು ಉಂಟು, ರಾಗಗಳು ಉಂಟು, ಪದಗಳು ಉಂಟು, ಕವನಗಳು ಉಂಟು, ಕವಿತೆಗಳು ಉಂಟು ಅಲ್ವೇ? ಆದರೆ ಇವತ್ತು ಸತ್ಯವೇದದಲ್ಲಿ ನಾವು ಕಲಿಯಲಿಕ್ಕಿರುವಂತ ಈ ಪರಮಗೀತ ಎಂಬ ಪುಸ್ತಕ, ಅದರ ಶೀರ್ಷಿಕೆ ಹೇಳುವಂತೆ ಇದು ಪರಲೋಕಕ್ಕೆ ಸಂಬಂಧಪಟ್ಟಂತ ಗೀತೆ ಎಂದು ನಾವು ನಂಬಬೇಕು. ಇದರಲ್ಲಿ ಭೂಲೋಕದ ಪ್ರೀತಿಯನ್ನೇ ಉನ್ನತ ಮಟ್ಟದಲ್ಲಿ ಹೆಚ್ಚಿಸಿ ತೋರಿಸುವ ಹಾಗೆ ಕಂಡು ಬಂದ್ರು, ನಿಜಕ್ಕೆ ಇದು ಭೂಮಿ ಮೇಲಿರುವಂತ ಒಂದು ಹೆಣ್ಣು ಗಂಡಿನ ನಡುವೆ ಇರುವಂತ ಪ್ರೀತಿಯ ಸಂಕೇತವಾಗಿ ಇದೆ ಎಂದು ಹೇಳುವುದಕ್ಕಿಂತಲೂ ಇದು ದೇವರಿಗೆ ಸಂಬಂಧಪಟ್ಟಂತ ಪಾರಮಾರ್ಥಿಕವಾದದ್ದು, ಆಧ್ಯಾತ್ಮಿಕವಾದದ್ದು, ಆತ್ಮಿಕವಾದದ್ದು, ಪರಲೋಕಕ್ಕೆ ಸಂಬಂಧಪಟ್ಟದ್ದು, ಅಂದ್ರೆ ದೇವರಿಗೆ ಸಂಬಂಧಪಟ್ಟದ್ದು, ನಮ್ಮ ಆತ್ಮಿಕ ಜೀವನಕ್ಕೆ ಉಪಯೋಗವಾಗುವಂತ ಆಶೀರ್ವಾದವನ್ನು ತರುವಂತ ಪುಸ್ತಕವಾಗಿದೆ. ಈ ವಿಷಯವನ್ನ ನಾವು ಮೊದಲು ಈ ಪುಸ್ತಕವನ್ನು ಕಲಿಯುವುದಕ್ಕೆ ಹೋಗುವಾಗಲೇ ತಿಳ್ಕೊಂಡಿರ್ಬೇಕು. ಇಂಗ್ಲಿಷ್ನಲ್ಲಿ ಸಾಂಗ್ ಆಫ್ ಸಾಂಗ್ ಅಂತ ಹೇಳ್ತಾರೆ ಕೆಲವರು, ಇನ್ನು ಕೆಲವರು ಸಾಂಗ್ ಆಫ್ ಸೊಲೊಮನ್ ಎಂದು ಹೇಳುತ್ತಾರೆ. ಸಾಂಗ್ ಆಫ್ ಆಲ್ ಸಾಂಗ್ಸ್. ಇದಕ್ಕೆ ಯಾಕೆ ಪರಮಗೀತ ಅಂತ ಹೆಸರು ಬಂತಂದ್ರೆ, ಎಷ್ಟೋ ಹಾಡುಗಳು ಇರಬಹುದು ಬೈಬಲ್ ಕಾಲದಲ್ಲಿ, ಸತ್ಯವೇದದ ಕಾಲದಲ್ಲಿ, ಚರಿತ್ರೆಯಲ್ಲಿ, ಹಳೆ ಒಡಂಬಡಿಕೆಯ ಕಾಲದಲ್ಲಿ, ಅರಸನಾದ ದಾವಿದನು, ಸೊಲೊಮೋನನು ಇದ್ದಂತಹ ಕಾಲದಲ್ಲಿ ಸಹ ಅನೇಕ ಗೀತೆಗಳನ್ನ ರಚಿಸಿದ್ದಾರೆ, ಅದು ನಮಗೆ ಗೊತ್ತಿದೆ. ಆದ್ರೆ ಇವೆಲ್ಲವುಗಳಲ್ಲಿ ಸಹ ಸಾಂಗ್ ಆಫ್ ಆಲ್ ಸಾಂಗ್ಸ್ ಅಂದ್ರೆ ಎಲ್ಲ ಹಾಡುಗಳು ಅವುಗಳಿಗಿಂತಲೂ ಇದು ಉನ್ನತ ಮಟ್ಟದಲ್ಲಿ ಇರುವುದರಿಂದ ಇಂಗ್ಲಿಷ್ನಲ್ಲಿ ಹಾಡುಗಳಲ್ಲೇ ಒಂದು ರಾಜನ ಹಾಗೆ ಇರುವಂತ ಹಾಡು ಹಾಗೆಂತೇಳಿ ನಾವು ತಿಳ್ಕೋಬಹುದು. ಇನ್ನು ಕೆಲವರು ಏನ್ ಅನಿಸ್ತಂದ್ರೆ, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಪೊಯಿಟಿಕ್ ಸಾಂಗ್ಸ್. ಕಾವ್ಯ ರೂಪದಲ್ಲಿ ಕವನಗಳ ಸಂಕಲನದ ಹಾಗೆ ಕಂಡು ಬರ್ತದೆ. 8 ಅಧ್ಯಾಯಗಳಿರುವಂತ ಈ ಪರಮಗೀತ ಪುಸ್ತಕ ಅದು ಹೇಗೆ ಅಂದ್ರೆ ಒಂದು ಸಂಕಲನದ ಹಾಗೆ ಇರ್ತದೆ.
ಅದಕ್ಕೆ ಇಂಗ್ಲಿಷ್ ನಲ್ಲಿ ಕಲೆಕ್ಷನ್ ಆಫ್ ಪೊಯಿಟಿಕ್ ಸಾಂಗ್ಸ್ ಅಂತ ಹೇಳಿ ಹೇಳ್ತಾರೆ. ಬಟ್ ಇಟ್ ಈಸ್ ಯೂನಿಕ್ ಇನ್ ದ ಬೈಬಲ್. ಬೈಬಲ್ ನಲ್ಲಿ, ಸತ್ಯವೇದದಲ್ಲಿ ಈ ಪುಸ್ತಕ ಒಂದು ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ. ವಿಶಿಷ್ಟವಾದ ಸ್ಥಾನ. ಅದಕ್ಕೆ ಯಾಕೆ ವಿಶಿಷ್ಟ ಸ್ಥಾನ ಅಂತ ಹೇಳಬೇಕು ಅನ್ನೋದನ್ನ ನಾವು ಈ ಪುಸ್ತಕವನ್ನು ಒಂದೊಂದು ಅಧ್ಯಾಯವಾಗಿ ಕಲಿಯುವಾಗ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ನಮಗೆ ಅರ್ಥವಾಗುತ್ತೆ. ದಯವಿಟ್ಟು ನನ್ನ ಕೇಳುಗರು, ದಿ ಬಿಲ್ಡರ್ಸ್ ನಲ್ಲಿ ಕೇಳುತ್ತಿರುವಂತ ಎಲ್ಲಾ ಕೇಳುಗರು ಹಾಗೆ ವೀಕ್ಷಕರು ಅಥವಾ ಪ್ರೇಕ್ಷಕರು, ದಯವಿಟ್ಟು ನಾವು ಮುಂದಕ್ಕೆ ಓಡಿ ಹೋಗುವುದು ಬೇಡ. ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಈ 8 ಅಧ್ಯಾಯಗಳಿರುವಂತ ಈ ಸಣ್ಣ ಪುಸ್ತಕವನ್ನ ನಾವು ನಿಧಾನವಾಗಿ ಕಲಿಯೋಣ, ಪ್ರಾರ್ಥನಾ ಪೂರ್ವಕವಾಗಿ ಕಲಿಯೋಣ. ಈ ಪುಸ್ತಕವನ್ನು ನಾವು ಧ್ಯಾನ ಮಾಡಿ ಮುಗಿಸುವುದರೊಳಗೆ ನಮಗೆ ಖಂಡಿತವಾಗಿಯೂ, ನಿಶ್ಚಯವಾಗಿಯೂ ಬಹಳ ಶ್ರೇಷ್ಠವಾದ ಆತ್ಮೀಕ ಆಶೀರ್ವಾದಗಳು ಮತ್ತು ಐ ಓಪನಿಂಗ್ ಲೆಸನ್ಸ್ ದೇವರು ನಮಗೆ ತೋರಿಸ್ತಾನೆ ಎನ್ನುವುದರಲ್ಲಿ ನನಗೆ ಅನುಮಾನವಿಲ್ಲ. ಇಂಥ ಒಂದು ಧೋರಣೆಯನ್ನೇ ನಾವೆಲ್ಲರೂ ತಳೆದಿರಬೇಕು. ಈ ಪುಸ್ತಕವನ್ನು ಧ್ಯಾನ ಮಾಡುವ ಆ ಮಾರ್ಗದಲ್ಲಿ, ಹಾದಿಯಲ್ಲಿ ಇಂಥ ಒಂದು ಉದ್ದೇಶವನ್ನು ಹೊಂದಿರಬೇಕು. ಮತ್ತೆ ಇದು ತುಂಬಾ ಅತ್ಯಂತ ಪ್ರಾಚೀನವಾದ ಒಂದು ಡಾಕ್ಯುಮೆಂಟ್. ಪ್ರಾಚೀನವಾದ ಅಂತಂದ್ರೆ ಕ್ರಿಸ್ತ ಪೂರ್ವ ಅರಸನಾದ ಸೊಲೊಮೋನನು ಆಳ್ವಿಕೆ ಮಾಡುತ್ತಾ ಇದ್ದಂತ ದಿನಗಳಲ್ಲಿ ರಚನೆ ಮಾಡಿದಂತ ಗೀತೆಗಳು ಎಂಬುದು ಬಹಳ ಸತ್ಯವೇದ ಪಂಡಿತರ ಅಭಿಪ್ರಾಯ. ನಮಗೆ ಗೊತ್ತು, ಸೊಲೊಮೋನನು ತನ್ನ ಆಳ್ವಿಕೆಯ ಅಂದ್ರೆ ಇಸ್ರಾಯೇಲ್ ಪ್ರಜೆಗಳನ್ನ, ಅಖಂಡ ಇಸ್ರಾಯೇಲ್ ರಾಜ್ಯ, ಅಖಂಡ. ಯಾಕಂದ್ರೆ ಸೊಲೊಮೋನನ ಮಗನಾದ ರೆಹಬಾಮನ ಕಾಲದಲ್ಲಿ ಅಖಂಡವಾದ ಇಸ್ರಾಯೇಲ್ ಸಾಮ್ರಾಜ್ಯವು 2 ಆಗಿ ಇಬ್ಬಾಗವಾಯಿತು. ಅದು ನಾವು ನೋಡುತ್ತೇವೆ ಅರಸರುಗಳ ಪುಸ್ತಕದಲ್ಲಿ. ನಾವು ಅದನ್ನ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುತ್ತೇವೆ. ವಿ ಸಿ ದಟ್ ದ ಡಿವೈಡೆಡ್ ಕಿಂಗ್ಡಮ್ ಆಫ್ಟರ್ ಸೊಲೊಮನ್ಸ್ ಎರಾ, in the time of, from the time of his son Rehoboam, the kingdom of Israel was divided into 2 kingdoms, southern and northern, Israel and Judah. We know that. Since it is not our subject, I just want to bring Solomon just for a while to understand some of the background of this book. ಏನು ಸೊಲೊಮೋನನು ನಮಗೆ ಗೊತ್ತಿದೆ, 971ರಿಂದ 931 ತನಕ ಇಸ್ರಾಯೇಲ್ ಅಖಂಡ ಸಾಮ್ರಾಜ್ಯವನ್ನ ಆಳಿದನು. ಈ ಅವಧಿಯಲ್ಲಿ, ಅಂದ್ರೆ ಹೆಚ್ಚು ಕಡಿಮೆ 40 ವರ್ಷದ ಅವಧಿಯಲ್ಲಿ, ಡ್ಯೂರಿಂಗ್ ಹಿಸ್ 40 years of reign, during that time he must have wrote proverbs and also the psalms, what we call songs. ನಾವು ಕೀರ್ತನೆಗಳಲ್ಲಿ ನೋಡುತ್ತೇವೆ. We see some of his psalms in the book of Psalms, and many proverbs, thousands of proverbs, and even songs also he wrote. Those songs may not be included in the book of Psalms, what we have. ಆದ್ರೆ ಪರಮಗೀತ ಅಂತ ಹೇಳಿ ನಾವು ಏನನ್ನ ಧ್ಯಾನ ಮಾಡ್ತಿದ್ದೇವೆ, ಸಾಂಗ್ ಆಫ್ ಸಾಲಮೋನ್ ಅಂತ ಹೆಸರು ಯಾಕೆ ಬಂತು ಅಂದ್ರೆ, that may be one of the reason why this book has been given the name Song of Solomon. ಒಂದೇ ಹಾಡು, ಬಹಳ ಪದಗಳು, ಕಾವ್ಯ ರೂಪದಲ್ಲಿ ಇರುವಂತ ಪದಗಳು ಅದರಲ್ಲಿ ಇದೆ. ಹಾಗಾಗಿ ನಾವು ಮೊದಲ ಅರಸರುಗಳ ಪುಸ್ತಕದಲ್ಲಿ ಒಂದು ವಚನವನ್ನು ಓದೋಣ. ಅರಸರುಗಳ ಪುಸ್ತಕ ಮೊದಲನೇ ಅರಸರುಗಳು 4ನೇ ಅಧ್ಯಾಯ, ಅದರ 32ನೇ ವಚನ. ನನ್ನ ಬಳಿಯಲ್ಲಿ ಕನ್ನಡ ಬೈಬಲ್ ಇಲ್ಲ, ದಯವಿಟ್ಟು ಯಾರಾದರೂ ಸಹಾಯ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಐ ರಿಕ್ವೆಸ್ಟ್ someone can read it in Kannada. Yes, sir. First King chapter 4 verse 32. ಅವನ ಜ್ಞಾನೋಕ್ತಿಗಳು
3,000 ಗೀತಗಳು 1,005. ಜ್ಞಾನೋಕ್ತಿಗಳು 3,000. ಸಾಲೊಮನ್ wrote ಗೀತಗಳು 1,005. ಗೀತಗಳು ಅಂದ್ರೆ ಹಾಡುಗಳು ಕಾವ್ಯ ರೂಪದಲ್ಲಿ, ಕವನ ರೂಪದಲ್ಲಿ ಇರುವಂತ ಗೀತಗಳು 1,005. 1,005. ಸೊ ಇದಕ್ಕೆ ಈ ಹೆಸರು ಬರುವುದಕ್ಕೆ ಇದೊಂದು ಬಲವಾದ ಕಾರಣ. ಇನ್ನು ಮುಂದಕ್ಕೆ ನಾವು ನೋಡಿದರೆ, ನಾನು ಮೊದಲೇ ಹೇಳಿದ ಹಾಗೆ ಇದು ಅತ್ಯಂತ ಪ್ರಾಚೀನವಾದ ಒಂದು ದಾಖಲೆ, ಒಂದು ಡಾಕ್ಯುಮೆಂಟ್. ಅದಕ್ಕೋಸ್ಕರವಾಗಿ ಕೆಲವರು ಇದನ್ನ ಸಮ್ ಕಾಲ್ ಇಟ್ ಸಾಂಗ್ ಆಫ್ ಸಾಲೊಮನ್, ಸಮ್ ಸಾಂಗ್ ಆಫ್ ಸಾಂಗ್ಸ್. ಕೆಲವರು ಗೀತೆಗಳಲ್ಲಿಯೇ ಉನ್ನತವಾದ, ಉತ್ತಮವಾದ ಗೀತೆ ಎಂದು ಕರೀತಾರೆ. ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಸಾಂಗ್ ಆಫ್ ಸಾಂಗ್ಸ್ ಅಂದ್ರೆ ಹಾಡುಗಳಲ್ಲೇ ಒಂದು ರಾಜನ ಹಾಗೆ ಇರುವಂತ ಹಾಡು ಎಂಬ ಭಾವನೆ ಬರುತ್ತದೆ. ಮತ್ತೆ ಇನ್ನು ಕೆಲವರು ಲ್ಯಾಟಿನ್ ಪದ ಇದೆ, ಲ್ಯಾಟಿನ್ ಭಾಷೆಯ ಒಂದು ಪದವನ್ನ ಇದಕ್ಕೆ ಉಪಯೋಗಿಸ್ತಾರೆ. ನಾವು ಇವತ್ತು ಏನು ಪರಮಗೀತ ಅಂತ ಉಪಯೋಗಿಸ್ತಿದ್ವೋ ಅದಕ್ಕೆ ಬದಲಾಗಿ ಅವರು ಲ್ಯಾಟಿನ್ ಭಾಷೆಯ ಕ್ಯಾಂಟಿಕಲ್ಸ್ ಅಂತ ಹೇಳ್ತಾರೆ. ಸಮ್ ಯೂಸ್ ದ ಲ್ಯಾಟಿನ್ ವರ್ಡ್ ಫಾರ್ ಸಾಂಗ್ಸ್ ಕಾಲಿಂಗ್ ಇಟ್ ಕ್ಯಾಂಟಿಕಲ್ಸ್. ಕ್ಯಾಂಟಿಕಲ್ಸ್ ಅಂತಂದ್ರೆ ಹಾಡುಗಳ ಸಂಕಲನ ಎಂಬುದಾಗಿ ಅರ್ಥ ಬರ್ತದೆ, ಅಥವಾ ಹಾಡುಗಳಲ್ಲಿಯೇ ಉನ್ನತವಾದ ಮಟ್ಟದಲ್ಲಿ ಇರುವಂತ ಒಂದು ಹಾಡು. ಆ ರೀತಿಯಲ್ಲಿ ಇದಕ್ಕೆ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕೆಲವರು ಈ ಪುಸ್ತಕವನ್ನ, ಪರಮಗೀತ ಪುಸ್ತಕವನ್ನ ಇದನ್ನೇ ವ್ಯಾಖ್ಯಾನ ಮಾಡುವಾಗ, ಸಮ್ ಪೀಪಲ್ ವೆನ್ ದೇ ಇಂಟರ್ಪ್ರಿಟ್ ದಿಸ್ ಬುಕ್ ದೇ ಯೂಸ್ ಅಲಿಗರಿಕಲ್ ಮೆಥಡ್. ಅಲಿಗರಿಕಲ್ ಮೆಥಡ್ ಅಂತಂದ್ರೆ ರೂಪಕ ಅಲಂಕಾರದ ಪದ್ಧತಿ ಅಥವಾ ಸಾಂಕೇತಿಕವಾದ ನಿರೂಪಣೆಗಳೊಂದಿಗೆ ಈ ಪುಸ್ತಕದಲ್ಲಿ ಬರೆದಿರುವಂತ ಗೀತೆಗಳ ವಿವರಣೆಯನ್ನು ಕೊಡುವುದಕ್ಕೆ, ಅದರ ಅರ್ಥವನ್ನ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲಿಗರಿಕಲ್ ಮೆಥಡ್ ಅಂತ ಹೇಳಿ ಅಂದ್ರೆ ಸಾಂಕೇತಿಕವಾದ ನಿರೂಪಣೆ ಸಹಿತ ಹೇಳುವುದು. ಒಂದು ವಿಷಯವನ್ನು ಹೇಳುವಾಗ ಒಂದು ವಸ್ತುವನ್ನ ನಾವು ಹೋಲಿಕೆಯಾಗಿಟ್ಟುಕೊಂಡು ಅದನ್ನು ತೋರಿಸಿ ನಾವು ಹೇಳಲಿಕ್ಕೆ ಹೊರಟಿರುವಂತ ವಿಷಯವನ್ನ ಕೇಳುಗರಿಗೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುವುದೇ ಈ ಅಲಿಗರಿಕಲ್ ಎಂಬ ಪದ್ಧತಿ, ವ್ಯಾಖ್ಯಾನದಲ್ಲಿರುವಂತ ಒಂದು ವಿಧಾನ. ಮತ್ತೆ ಮೊದಲನೇ ಶತಮಾನದಲ್ಲಿದ್ದಂತ ಯಹೂದ್ಯ ರಬ್ಬಿಗಳು ಅದರಲ್ಲೂ ಸತ್ಯವೇದವನ್ನ ವ್ಯಾಖ್ಯಾನ ಮಾಡಿದಂತ ಕಮೆಂಟೇಟರ್ಸ್, an early Jewish commentator, one of the early Jewish commentator who was a rabbi, his name was Akiba. Akiba ಎನ್ನುವಂತ ಯಹೂದ್ಯ ವ್ಯಾಖ್ಯಾನಕರ್ತರಾದಂತ ರಬ್ಬಿ ಅಕಿಬಾ ಎನ್ನುವ ವ್ಯಕ್ತಿ ಹೇಳಿದ್ದೇನೆಂದ್ರೆ, ಆಲ್ ದ ಸ್ಕ್ರಿಪ್ಚರ್ಸ್ ಇಂಡೀಡ್ ಆರ್ ಹೋಲಿ. ಎಲ್ಲಾ ಲೇಖನಗಳು, ಸತ್ಯವೇದದಲ್ಲಿರುವಂತ ಎಲ್ಲ ಲೇಖನಗಳು ಪವಿತ್ರವಾದವು. ಬಟ್ ದ ಸಾಂಗ್ ಆಫ್ ಸಾಂಗ್ಸ್ ಈಸ್ ದ ಹೋಲಿ ಆಫ್ ಹೋಲೀಸ್ ಎಂಬುದಾಗಿ ಹೇಳಿ. ಲೇಖನಗಳೆಲ್ಲವೂ, ಸತ್ಯವೇದದಲ್ಲಿರುವ ಎಲ್ಲಾ ಲೇಖನಗಳು ದೇವರಾತ್ಮನಿಂದ ಪ್ರೇರಿತವಾದದ್ದು, ಹಾಗೆ ಪವಿತ್ರವಾದವುಗಳು. ಆದ್ರೆ ಇವೆಲ್ಲವುಗಳಲ್ಲಿಯೂ ಸಹ ಪರಮಗೀತ ಪುಸ್ತಕ ಪವಿತ್ರ ಮಾತ್ರ ಅಲ್ಲ, ಅದು ಅತ್ಯಂತ ಪವಿತ್ರವಾದ ಗೀತೆ ಎಂಬುದಾಗಿ ಹೇಳಿದ್ರು. ನೋಡಿದ್ರ, ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಪರಿಚಯದಲ್ಲಿ ಅಂತಂದ್ರೆ, ಇದನ್ನ ಕ್ರೈಸ್ತ ಲೋಕದಲ್ಲಿ ಕ್ರೈಸ್ತರು, ವಿಶ್ವಾಸಿಗಳು, ಹಾಗೆ ಕೆಲವು ಸೇವಕರು ಸಹ ಅದನ್ನು ಅರ್ಥ ಮಾಡಿಕೊಂಡು ಕ್ರೈಸ್ತ ಲೋಕಕ್ಕೆ ಉಪದೇಶ ಮಾಡಿ, ಬೋಧನೆ ಮಾಡಿ, ಅದರಿಂದ ಬರುವಂತ ಉಪಯೋಗವನ್ನ ಪಡೆಯುವುದಕ್ಕೆ ಬದಲು ಅದನ್ನು ತಪ್ಪಾದ ರೀತಿಯಲ್ಲಿ ಉಪದೇಶ ಮಾಡಿ ಬಹಳ ಮಂದಿಗೆ ಗಲಿಬಿಲಿಯನ್ನು ಉಂಟು ಮಾಡಿದ್ದಾರೆ. ಆ ಕಾರಣದಿಂದಾಗಿ ನಾವು ಕೂಲಂಕುಷವಾಗಿ, ಸಾವಧಾನವಾಗಿ ಈ
ದೇವರು ನಮಗೆ ಕೊಟ್ಟ ಜ್ಞಾನಕ್ಕೆ ಅನುಗುಣವಾಗಿ ಇದನ್ನು ಕಲಿಯೋಣ. ಹೀಗೆ ನಾವು ಮಾಡುವುದಾದ್ರೆ ತಪ್ಪು ಮಾಡುವ ಅಗತ್ಯ ಬರುವುದಿಲ್ಲ. ಅದು ನನ್ನ ಉದ್ದೇಶ. ನಾನೇನು ದೊಡ್ಡ ವ್ಯಾಖ್ಯಾನಕರ್ತನಲ್ಲ, ದೊಡ್ಡ ಪಂಡಿತನಲ್ಲ. ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ ದೇವರಾತ್ಮನು ನನಗೆ ಸತ್ಯವೇದದ ಮೂಲಕ ತಿಳಿಸುವಷ್ಟರ ಮಟ್ಟಿಗೆ ನಾನು ಕೆಲವಾರು ಕಡೆಗಳಿಂದ ಸಂಗ್ರಹಿಸಿದಂಥ ಮಾಹಿತಿಗಳ ಆಧಾರದ ಮೇಲೆ ನಾನು ಈ ಪುಸ್ತಕವನ್ನ ನಿಮಗೆ ಉಪದೇಶ ಮಾಡುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಕ್ಲಿಯರ್? ಸೊ ಹಾಗಾಗಿ ನಾನು ಹೇಳುವ ಈ ಪರಿಚಯದಲ್ಲಾಗಿರಬಹುದು, ಮುಂದಿನ ದಿನಗಳಲ್ಲಿ ಈ ಪುಸ್ತಕದ ಬಗ್ಗೆ ಕೊಡುವ ವಿವರಣೆ ಅಥವಾ ವ್ಯಾಖ್ಯಾನವಾಗಿರಬಹುದು, ಒಂದು ವೇಳೆ ನೀವು ಕೇಳಿದ್ದಕ್ಕಿಂತ ಇತರರು ಹೇಳಿದ್ದಕ್ಕಿಂತ ಭಿನ್ನವಾಗಿ ವ್ಯತ್ಯಾಸವಾಗಿ ನಿಮಗೆ ಕಂಡು ಬಂದರೂ ನೀವು ಕ್ರಾಸ್ ಚೆಕ್ ಮಾಡಿಕೊಳ್ಳಬಹುದು. ಯು ಹ್ಯಾವ್ ಗಾಟ್ that freedom always to cross check what you hear from different teachers and pastors. So you can do that even with me also. I have no problem. Then let us move on. ನಮಗೆ ಗೊತ್ತು, ಬಹಳ ಪ್ರಸಿದ್ಧರಾಗಿರುವಂತ ಕ್ರೈಸ್ತ ಪ್ರಪಂಚದಲ್ಲಿ ಪ್ರಸಿದ್ಧರಾಗಿರುವಂತ ಚಾರ್ಲ್ಸ್ ಸ್ಪರ್ಜನ್ ರವರು ಈ ಪುಸ್ತಕದಿಂದ ಹೆಚ್ಚು ಕಡಿಮೆ 59 ಸಂದೇಶಗಳನ್ನ ಅವರು ಸಾರಿದ್ದಾರೆ, ಪ್ರಸಂಗ ಮಾಡಿದ್ದಾರೆ. 59 ಪ್ರಸಂಗಗಳನ್ನ ಮಾಡಿದ್ದಾರೆ. ಇನ್ ವಿಕ್ಟೋರಿಯನ್ ಇಂಗ್ಲೆಂಡ್ ನಲ್ಲಿ ಅವರು 59 ಸರ್ಮನ್ಸ್ ಚಾರ್ಲ್ಸ್ ಸ್ಪರ್ಜನ್ preached exclusively from this book, 8th chapter of Song of Solomon. ಇದರಿಂದ ನಮ್ಗೆ ಅರ್ಥ ಆಗೋದು ಏನಂದ್ರೆ, ಅಂಥ ದೊಡ್ಡ ಭಕ್ತರು ಅವರು ಸಹ ಈ ಪುಸ್ತಕವನ್ನ ಅಲ್ಲಗಳೆಯಲಿಲ್ಲ, ಅದನ್ನ ಅಸಡ್ಡೆ ಮಾಡಲಿಲ್ಲ. ಇವತ್ತು ಬಹಳ ಕ್ರೈಸ್ತರು ಅದನ್ನ ಅಸಡ್ಡೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಸ್ವಲ್ಪ ವಿಪರೀತವಾದ ಧೋರಣೆ ಅವರು. ಏನು ಅಂತಂದ್ರೆ, ಮದುವೆ ಆಗದೆ ಇರೋರು ಮತ್ತೆ ಶರೀರ ಸುಖಗಳನ್ನು ತ್ಯಾಗ ಮಾಡದೇ ಇರುವವರು ಈ ಪುಸ್ತಕವನ್ನು ಓದಬಾರ್ದು. ಈವನ್ ದೋ ಯು ಆರ್ ಎ ಕ್ರಿಶ್ಚಿಯನ್, even if you are a servant of God, it is better to get rid of this book. Don't read this book and preach from this book unless you are ready to renounce your physical, emotional, sexual desires ಅಂತ ಹೇಳಿ ಸಹ ವಿಪರೀತವಾದ ಬೋಧನೆ ಸಹ ಮಾಡುವವರು ಇದ್ದಾರೆ. ಬಹುಶಃ ನೀವು ಕೇಳಿದ್ದರೂ ಇಲ್ವೋ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿದ್ದೇನೆ. ಇದು ಇದರಲ್ಲಿ ಇರುವಂತ ಕೆಲವು ವಿಷಯಗಳು. ಇನ್ನು ಕೆಲವು ವಿಷಯಗಳನ್ನು ನಾವು ನೋಡೋಣ. ದ ಸಾಂಗ್ ಆಫ್ ಸಾಂಗ್ಸ್, ಮೆನಿ ಡಿಫರೆಂಟ್ ಇಂಟರ್ಪ್ರಿಟೇವ್ ಅಪ್ರೋಚಸ್ ಹ್ಯಾವ್ ಬೀನ್ ಯೂಸ್ಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಗ್ರೇಟ್ ಸಾಂಗ್. ಈ ಉನ್ನತವಾದ ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹಲವಾರು ಬಗೆಯ ವಿಧಾನಗಳನ್ನ ವ್ಯಾಖ್ಯಾನಿಸುವುದಕ್ಕೆ, ವಿವರಣೆ ಮಾಡಿ ಉಪದೇಶ ಮಾಡುವುದಕ್ಕೆ ಅದನ್ನ ಅವರು ಅನುಸರಿಸಿದ್ದಾರೆ ಕೆಲವರು, ಏನ್ರಿ. ಇನ್ನು ಕೆಲವರು ಇದನ್ನ ಈ ಪುಸ್ತಕವನ್ನೇ ಉಪದೇಶ ಮಾಡದೆ, ಇದರ ವಿವರಣೆ ಕೊಡದೆ ಅದನ್ನ ಅವಾಯ್ಡ್ ಮಾಡುತ್ತಾರೆ. ಮೆನಿ ಪೀಪಲ್ ದೇ ಅವಾಯ್ಡ್ ದಿಸ್ ಬುಕ್ ಇನ್ಸ್ಟೆಡ್ ಆಫ್ ಟೀಚಿಂಗ್ ಅಂಡ್ ಪ್ರೀಚಿಂಗ್, ದೇ ಅವಾಯ್ಡ್ ದಿಸ್ ಬುಕ್. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ, ಸತ್ಯವೇದದಲ್ಲಿ ಇದು 22ನೇ ಪುಸ್ತಕ. 22ನೇ ಪುಸ್ತಕ, ಎಸ್ 22ನೇ ಪುಸ್ತಕ, ನನ್ನ ನೆನಪು ಸರಿ ಆಗ್ತದೆ. ಆಮೇಲೆ ಇದರಲ್ಲಿರುವಂತ ವಿಶೇಷತೆ ಏನಂದ್ರೆ, ಇಡೀ ಸತ್ಯವೇದದ 66 ಪುಸ್ತಕಗಳಲ್ಲಿ 2 ಪುಸ್ತಕಗಳಲ್ಲಿ ಮಾತ್ರ ದೇವರು ಎಂಬ ಮಾತು, ಪದ ನಾವು ನೋಡುವುದಿಲ್ಲ. ಓಕೆ, ಇನ್ ಎಂಟೈರ್ ಬೈಬಲ್ ಓನ್ಲಿ 2 books doesn't have the word God. We don't find the word God in the Bible. That is only in 2 books. Number 1, the book of Esther. ಎಸ್ತೇರಳ ಗ್ರಂಥದಲ್ಲಿ ನಾವು ದೇವರು ಎಂಬ ಮಾತನ್ನು ನೋಡುವುದಿಲ್ಲ. ಎರಡನೇದಾಗಿ ಪರಮಗೀತ ಪುಸ್ತಕದಲ್ಲಿ ಸಹ ದೇವರು ಎಂಬ ಪದ ನಮಗೆ ಕಾಣಿಸುವುದಿಲ್ಲ. ಈ ಒಂದೇ ಒಂದು ಕಾರಣಕ್ಕಾಗಿ
ಈ ಎರಡು ಪುಸ್ತಕಗಳು ದೇವರ ಆತ್ಮನಿಂದ ಪ್ರೇರೇಪಿತವಾಗಲಿಲ್ಲ ಎಂದು ತೀರ್ಮಾನ ಮಾಡುವುದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಕ್ಯಾನನೈಸೇಷನ್ ಆಫ್ ದ ಬೈಬಲ್, ಇಡೀ ಸತ್ಯವೇದದ ಪುಸ್ತಕಗಳನ್ನ ಒಗ್ಗೂಡಿಸಿ ಅದನ್ನ ಅಥಾರಿಟೇಟಿವ್ ಆಗಿ ಹೇಳುವುದಕ್ಕೆ ಸೇರಿ ಬಂದಂತಹ ಕಮಿಟಿಯವರು ಅವರು ತೀರ್ಮಾನ ಮಾಡಿ ಈ 66 ಪುಸ್ತಕಗಳು ಏನಿವೆ ನಮ್ಮ ಸತ್ಯವೇದದಲ್ಲಿ, ಇವತ್ತು ನಮ್ಮ ಕೈಗಳಲ್ಲಿರುವಂತಹ ಸತ್ಯವೇದದಲ್ಲಿ ಇರುವಂತಹ 66 ಪುಸ್ತಕಗಳನ್ನು ಮಾತ್ರ ದೇವರ ಆತ್ಮನಿಂದ ಪ್ರೇರಿತವಾದಂತ, ದೇವರು ಇದಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾನೆ, ದೇವರು ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾನೆ ಎಂಬುದಾಗಿ ತೀರ್ಮಾನ ಮಾಡಿ ಇವುಗಳನ್ನು ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಇದು ಒಂದು ಕಾರಣ. ದೇವರು ಎಂಬ ಮಾತು ಇಲ್ಲ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಎರಡು ಪುಸ್ತಕಗಳಲ್ಲಿ ಇರುವಂತ ಅತ್ಯಮೂಲ್ಯವಾದ ಆತ್ಮಿಕ ಸತ್ಯಗಳನ್ನ ನಾವು ಬಿಟ್ಟು ಬಿಟ್ರೆ ಕ್ರೈಸ್ತ ಪ್ರಪಂಚ, ಕ್ರೈಸ್ತ ಪ್ರಜೆಗಳು, ದೇವರ ಜನರು ಬಹಳಷ್ಟು ಕಳ್ಕೊಳ್ಳುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಹಾಗಾಗಿ ಇನ್ನು ಕೆಲವರು ಈ ಪುಸ್ತಕದ ಗೊಡವೆಗೆ ಹೋಗುವುದಿಲ್ಲ, ನಾನು ಮೊದಲೇ ಹೇಳಿದ ಹಾಗೆ. ಇನ್ನು ಕೆಲವರು ಈ ಪುಸ್ತಕವನ್ನ ಬಹಳ ಭಯಭಕ್ತಿಯಿಂದ ಸ್ವೀಕರಿಸ್ತಾರೆ. Some people embrace this book with great devotion, but see it primarily as an allegorical describing the love relationship between God and his people. ಕೆಲವು ಭಕ್ತ ಜನರು ಪರಮಗೀತ ಪುಸ್ತಕವನ್ನ ಬಹಳ ಭಕ್ತಿ ಶ್ರದ್ಧೆಗಳಿಂದ ಅಂಗೀಕಾರ ಮಾಡಿ ಸ್ವೀಕಾರ ಮಾಡುವುದು ಮಾತ್ರವಲ್ಲ, ಅದನ್ನ ಪ್ರಾಥಮಿಕವಾಗಿ ಒಂದು ಸಾಂಕೇತಿಕ ನಿರೂಪಣೆ, ರೂಪಕಲಂಕಾರದ ವಿಧಾನದಲ್ಲಿ ಕಲಿಯುತ್ತಾ ಅವರು ಅದನ್ನ ಹೇಗೆ ತಿಳಿಸ್ತಾರಂತಂದ್ರೆ, ಈ ಪುಸ್ತಕದ ಇಡೀ ಸಾರಾಂಶವನ್ನ, ದ ಟೋಟಲ್ ಎಸೆನ್ಸ್ ಆಫ್ ದಿಸ್ ಬುಕ್ ದೇ ಡಿಸ್ಕ್ರೈಬ್ ಲೈಕ್ ದಿಸ್. ದೇ ಡಿಸ್ಕ್ರೈಬ್ ದ ಲವ್ that has between God and his people. This is very important. This is one of the main reasons why we are going to study this book, Song of Solomon. So ಇವೆಲ್ಲ ಚಾಲ ತುಂಬಾ key statements I am making. Why we should study this book? What we can get by studying this book? Can't we find the stuff which this book has got in anywhere in the Bible? ಸತ್ಯವೇದದಲ್ಲಿ ಬೇರೆ ಎಲ್ಲೂ ಸಿಕ್ಕೋದಿಲ್ವೇ? ಇಲ್ಲಿ ಬರೆಯಲ್ಪಟ್ಟಂತ ಅಂಶ ಅಂತ ಪ್ರಶ್ನೆಗಳು ಬರಬಹುದು. ಅದು ಒಂದು ವಿಷಯ ನೆನಪಿಡ್ರಿ. ಇದರಲ್ಲಿ ಕಂಡು ಬರುವಂತ ಕೆಲವು ಪದಗಳು ನಮಗೆ ಸಂಕೋಚ ಪಡುವ ರೀತಿಯಲ್ಲಿ ಇರಬಹುದು. ಓಕೆ, some of the words and sentences, the conversation between two people, man and woman, or a boy and girl, ನಡೆಯುವಾಗ ಅದು it looks and it sounds that we have to hesitate to pronounce, to speak and to preach and teach particular sentences from this book. Many people, because of this reason, they refrain from this book. ಈ ಪುಸ್ತಕದಿಂದ ದೂರವಿರ್ತಾರೆ. We should never make that mistake as far as my understanding. ಹಾಗಾಗಿ ಇದು ದೇವರಿಗೂ ತನ್ನ ಜನರಿಗೂ ನಡುವೆ ಇರುವಂತ ಒಂದು ಅದ್ಭುತವಾದ ಸಂಬಂಧವನ್ನ ತೋರಿಸುವಂತದ್ದಾಗಿದೆ. ಅಷ್ಟೇ ಹೊರತು ಒಬ್ಬ ಗಂಡ ಹೆಂಡತಿಯರ ನಡುವೆ ಇರುವಂತ ಸಹಜವಾದ ದೈಹಿಕವಾದ ಲೈಂಗಿಕ ಸಂಬಂಧಪಟ್ಟಂತ ಪ್ರೀತಿ ಮಾತ್ರ ಅಲ್ಲ ಇದು ಎಂಬ ಕಾರಣಕ್ಕೋಸ್ಕರ ಬಹಳಷ್ಟು ಮಂದಿ ಭಕ್ತ ಜನರು ಇಲ್ಲಿ ಕಂಡು ಬರುವಂತ, ಈ ಪುಸ್ತಕದಲ್ಲಿ ಕಂಡು ಬರುವಂತ ಪ್ರೀತಿ, ಪ್ರೇಮ, ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಗಂಡು ಹೆಣ್ಣು ಇಬ್ಬರ ನಡುವೆ, ಒಬ್ಬ ಪ್ರಿಯಳು ಪ್ರಿಯತಮನು, ಓಕೆ, ಇಬ್ಬರು ಲವರ್ಸ್ ಅಂತ ಹೇಳ್ತಾರಲ್ಲ ಈಗಿನ ಕಾಲದಲ್ಲಿ, ಹಾಗೆ ಹೇಳಿದ್ರೆ ಗೊತ್ತಾಗ್ತದೆ. ಅವರ ನಡುವೆ ನಡೆಯುವಂತ ಸಂಭಾಷಣೆಗಳು ಕೆಲವು ಸಾರಿ ಸಂಕೋಚಕರವಾಗಿರ್ತವೆ. ಅದಕ್ಕಾಗಿ ನಾವು ಇದನ್ನ ಈ ಮನುಷ್ಯನ ಪ್ರೀತಿಯ ದೃಷ್ಟಿಕೋನದಿಂದ ನೋಡುವಾಗ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತ ಅಪಾಯ ಇದೆ. ನಾವು ಹಾಗೆ ಮಾಡದೆ
ಇದಕ್ಕೆ ದೈವಿಕವಾದಂತ ನಿರೂಪಣೆ ಕೊಟ್ಟು ಆ ಬೆಳಕಿನಲ್ಲಿ ಕಲಿಯುವಾಗ ಖಂಡಿತವಾಗಿಯೂ ದೇವರು ಈ ಪುಸ್ತಕವನ್ನು ಸತ್ಯವೇದದಲ್ಲಿ ಯಾಕೆ ಇಟ್ಟಿದ್ದಾನೆ, ಅನುಮತಿಸಿದ್ದಾನೆ ಎಂಬ ಕಾರಣ ನಮಗೆ ಗೊತ್ತಾಗುವುದು ಮಾತ್ರವಲ್ಲ, ಅದರಿಂದ ನಮಗೆ ಆಗುವಂತ ಉಪಯೋಗ ಸಹ ನಾವು ಪಡೆಯಬಹುದಾಗಿದೆ. ಮತ್ತೆ ಮೊದಲ ಶತಮಾನದಲ್ಲಿದ್ದಂತ ಯಹೂದ್ಯ ರಬ್ಬಿಗಳು, ಅಂದ್ರೆ ಮತ ಗುರುಗಳು, ಯಹೂದ್ಯ ಗುರುಗಳು, ಟೀಚರ್ಸ್, ದೇ ಥಾಟ್ ದಟ್ ದ ಬುಕ್ ಪಿಕ್ಚರ್ಸ್ ಗಾಡ್ಸ್ ಲವ್ ಫಾರ್ ಇಸ್ರಾಯಲ್. ಯಹೂದ್ಯ ರಬ್ಬಿಗಳು ಏನು ಹೇಳಿದ್ರಂದ್ರೆ, ಈ ಪರಮಗೀತೆ ಸೊಲೊಮೋನು ರಚಿಸಿದಂತ ಆದ್ರಿಂದ ಇದು ದೇವರಿಗೂ, ಯೆಹೋವ ದೇವರಿಗೂ ಆತನ ಜನರಾದ ಇಸ್ರಾಯೇಲ್ಯರಿಗೂ ನಡುವೆ ಇರುವಂತ ಪ್ರೀತಿಯನ್ನ ದ್ಯೋತಕ ಮಾಡುವಂತ, ವ್ಯಕ್ತಪಡಿಸುವ ಒಂದು ಪುಸ್ತಕ, ಒಂದು ಸಬ್ಜೆಕ್ಟ್, ವಿಷಯ ಎಂದು ಹೇಳಿ ಅವರು ಉಪದೇಶ ಮಾಡ್ತಾ ಇದ್ರು. ಕಾಲಕ್ರಮದಲ್ಲಿ ಮೊದಲ ಶತಮಾನದ ಕ್ರೈಸ್ತ ಬರಹಗಾರರು ಸಹ ಇದೇ ವಿಧವಾದಂತ ಅಭಿಪ್ರಾಯವನ್ನ ಹೊಂದಿದ್ದು ಮಾತ್ರವಲ್ಲ, ಅದನ್ನ ಜನರಿಗೆ, ಕ್ರೈಸ್ತ ಪ್ರಪಂಚಕ್ಕೆ, ಸಭೆಗೆ ಹೇಳಿದ್ರು. ಏನಂತಂದ್ರೆ, ಅವರು ಇಸ್ರಾಯೇಲ್ ಎಂಬ ಆ ಸ್ಥಳದಲ್ಲಿ ಸಭೆಯನ್ನ ಇಟ್ರು, ಕ್ರಿಸ್ತನ ಸಭೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ದೀಕ್ಷಾಸನ ಮಾಡಿಸಿಕೊಂಡು ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ಅನುಸರಿಸಿ ಭಕ್ತಿಯ ಜೀವನ, ಪವಿತ್ರ ಜೀವನ, ವಿಶ್ವಾಸದ ಜೀವನ, ನೀತಿಯ ಜೀವನ ಮಾಡುತ್ತಿರುವಂತ ನಿಜ ವಿಶ್ವಾಸಿಗಳು ಮತ್ತು ಕ್ರಿಸ್ತನಿಗೂ ನಡುವೆ ಇರುವಂತ ಪ್ರೀತಿ ಇದರಲ್ಲಿ ಕಂಡು ಬರುತ್ತದೆ. ಅದರ ಸಂಬಂಧ ಕ್ರಿಸ್ತನಿಗೂ ಸಭೆಗೂ ನಡುವೆ, ಅಂದ್ರೆ ವಿಶ್ವಾಸಿಗಳಿಗೂ ನಡುವೆ ಇರುವಂತ ಅನುರಾಗ, ಪ್ರೀತಿಯ ಬಾಂಧವ್ಯ, ಇದ್ರ ಬಗ್ಗೆ ಈ ಪುಸ್ತಕ ಹೇಳುತ್ತದೆ ಅಂತ ಹೇಳಿ ಮೊದಲ ಶತಮಾನದಿಂದಲೂ ಸಹ ಕ್ರೈಸ್ತ ಬರಹಗಾರರು ಬರೆದರು. ಹಾಗೆ ಕೆಲವು ಉಪದೇಶಕರು ಸಹ ಉಪದೇಶ ಮಾಡುತ್ತಾ ಬಂದರು. ಒಬ್ಬ ಬರಹಗಾರನು 3ನೇ ಶತಮಾನದಲ್ಲಿ 10 ವಾಲ್ಯೂಮ್ ಇರುವಂತ ಕಮೆಂಟರಿ ಈ ಸಾಂಗ್ ಆಫ್ ಸಾಲಮನ್ ಬಗ್ಗೆ ಬರೆದದ್ದಾಗಿ ನಾವು ನೋಡುತ್ತೇವೆ ಚರಿತ್ರೆಯಲ್ಲಿ. One writer in the 3rd century wrote a 10-volume commentary on Song of Solomon or Song of Songs, telling how the book describes God's love for his children or for his believers or for Christians. So ಹೀಗೆ ಹಲವಾರು ಅಭಿಪ್ರಾಯಗಳು ಈ ಪುಸ್ತಕದ ಬಗ್ಗೆ ಕ್ರೈಸ್ತ ಪ್ರಪಂಚದಲ್ಲಿ ಇದೆ. ಇನ್ನು ಇದನ್ನ ವಿವರಿಸುವಂತ, ಕಲಿಯುವಂತ ಅತ್ಯುತ್ತಮವಾದ ಮಾರ್ಗವೇನು? ವಾಟ್ ಈಸ್ ದ ಬೆಸ್ಟ್ ವೇ ಟು ಸಿ ದಿಸ್ ಬುಕ್ ಈಸ್ ಆಸ್ ಎ ಲಿಟರಲ್ ಪವರ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ದ ರೊಮ್ಯಾಂಟಿಕ್ ಅಂಡ್ ಸೆನ್ಸುವಲ್ ಲವ್ ಬಿಟ್ವೀನ್ ಅ ಮ್ಯಾನ್ ಅಂಡ್ ಎ ವುಮನ್, observing both their courtship and their marriage. ಇದು ಈ ಪುಸ್ತಕ ಈ ಪರಮಗೀತೆಯನ್ನು ಓದುವಾಗ ಮೊಟ್ಟ ಮೊದಲದಾಗಿ ನಾವು ವ್ಯಾಖ್ಯಾನ ಮಾಡುವಾಗ ಅಕ್ಷರಸ ವ್ಯಾಖ್ಯಾನ ಮಾಡುವ. ಅಕ್ಷರಸ ಅಂತಂದ್ರೆ ಲಿಟರಲ್ ಕಮೆಂಟ್ರಿ, ಲಿಟರಲ್ ಇಂಟರ್ಪ್ರಿಟೇಷನ್. ಕಮೆಂಟ್ರಿ ಅಲ್ಲ, ಇಂಟರ್ಪ್ರಿಟೇಷನ್. ಅಕ್ಷರಸವಾಗಿ ವ್ಯಾಖ್ಯಾನ ಮಾಡುವಾಗ ಏನ್ ಕಂಡು ಬರ್ತದೆ ಇಲ್ಲಿ? ಏನ್ ಕಂಡು ಬರುತ್ತಂದ್ರೆ, ಒಂದು ರೀತಿಯ ಪ್ರಣಯ ಪ್ರವೃತ್ತಿಯಿಂದ ಇಂದ್ರಿಯಗಳನ್ನು ತಣಿಸುವ ರೀತಿಯಲ್ಲಿ ಒಬ್ಬ ಗಂಡು ಒಬ್ಬ ಹೆಂಡತಿಯರು ಅವರ ವಿವಾಹಕ್ಕೆ ಮೊದಲು ಅವರ ಪ್ರಣಯದ ಸಂಬಂಧದ ಬಗ್ಗೆ ಅವರಿಬ್ಬರ ನಡುವೆ ನಡೆಯುವಂತ ಸಂಭಾಷಣೆ ಇಲ್ಲಿ ನಮಗೆ ಕಂಡು ಬರ್ತದೆ. ಮೇಲ್ನೋಟಕ್ಕೆ ಆನ್ ಎ ಪೆರಿಫೆರಲ್ ವೇ ವಿ ಸಿ ದಿಸ್ ವೆನ್ ಯು ಸ್ಟಡಿ ದಿಸ್ ಬುಕ್ ವಿತ್ ಲಿಟರಲ್
ಲಿಟರಲ್ ಇಂಟರ್ಪ್ರಿಟೇಷನ್. ಓನ್ಲಿ ದಟ್ ಮಚ್ ವಿ ಕ್ಯಾನ್ ಸಿ. ಹಾಗಾಗಿ ಅದನ್ನು ನಾವು ಮಿಸ್ ಮಾಡಬಾರ್ದು. ನಾವು ಕಂಡ ಹಾಗೆ ನೇರವಾಗಿ ದೇವರಿಗೆ, ತನ್ನ ಸಭೆಗೆ ಇದನ್ನ ಹೋಲಿಸಿ ಹೇಳುವುದಕ್ಕಿಂತ ಮೊದಲು ಅಲ್ಲಿ ಮೇಲ್ನೋಟಕ್ಕೆ ಅಕ್ಷರಸ ಕಂಡು ಬರುವಂತ ಆ ವಿವರಣೆ ಏನು ನಮಗೆ ಅನ್ನೋದನ್ನ ಇಲ್ಲಿ ನಾವು ನೋಡುತ್ತೇವೆ. ಏನದು? ಇಟ್ ಈಸ್ ಎ ಲಿಟರಲ್ ಅಂಡ್ ಪವರ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ದ ರೊಮ್ಯಾಂಟಿಕ್ ಅಂಡ್ ಸೆನ್ಸುವಲ್ ಲವ್ ಬಿಟ್ವೀನ್ ಅ ಮ್ಯಾನ್ ಅಂಡ್ ಅ ವುಮನ್, ಅಬ್ಸರ್ವಿಂಗ್ ಬೋತ್ ದೇರ್ ಕೋರ್ಟ್ಶಿಪ್ ಅಂಡ್ ದೇರ್ ಮ್ಯಾರೇಜ್. ಕೋರ್ಟ್ಶಿಪ್ ಅನ್ನುವ ಮಾತಿಗೆ ಮದುವೆಗೆ ಮೊದಲು ಮದುವೆ ಮಾಡಿಕೊಳ್ಳುವಂತ ಆ ಇಬ್ಬರಿಗೂ ಸಹ, ಗಂಡು ಹೆಣ್ಣಿನ ನಡುವೆ ನಡೆಯುವಂತ ಒಂದು ಪ್ರಣಯ ರೊಮ್ಯಾಂಟಿಕ್ ಆ ಪ್ರಣಯ ಏನಿರುತ್ತೆ, ಪ್ರಣಯವನ್ನ ಅವರು ಮುಂದುವರಿಸ್ತಾರಲ್ಲ, ಅದನ್ನ ಕೋರ್ಟ್ಶಿಪ್ ಎಂದು ಹೇಳ್ತಾರೆ. ಸೊ ಇಟ್ ಡಸ್ ನಾಟ್ ಗಿವ್ ಅಸ್ ಎ ಸ್ಮೂತ್ chronological story beginning with the introduction and ending with their married life together. ಅಷ್ಟೇ ಹೊರತು ಈ ಕಾವ್ಯದಲ್ಲಿ, ಈ ಕಾವ್ಯ ಗ್ರಂಥದಲ್ಲಿ, ಈ ಪೊಯಿಟಿಕಲ್ ಬುಕ್ ಅಂತ ಹೇಳ್ತೇನೆ ಪರಮಗೀತೆ, ಇದರಲ್ಲಿ ಬಹಳ ಸರಳವಾಗಿ ನಾವು ಏನು ಹೇಳೋದು, ದಿನಚರಿ ಬರದ ಹಾಗೆ ಇವತ್ತು ಇದು ನಡೀತು, ನಂತರ 1 ತಾಸು ನಂತರ ಆ ಹುಡುಗಿ ಅಲ್ಲಿ ಹೋದ್ಲು, ಆ ಹುಡುಗ ಈಗ ಬಂದ, ಅವರಿಬ್ಬರು ಪಾರ್ಕ್ನಲ್ಲಿ ಕೂತಿದ್ರು, ಸಂಜೆಗೆ ಮನೆ ರಾತ್ರಿ ಆ ಪಬ್ನಲ್ಲಿ ಮೀಟ್ ಆದ್ರು. ಈ ತರ ಕ್ರಾನಲಾಜಿಕಲ್ ಆರ್ಡರ್ ನಲ್ಲಿ ಇದು ಇಲ್ಲ ಈ ಪುಸ್ತಕ. ಓಕೆ, ಡೋಂಟ್ ಟ್ರೈ ಟು ರೀಡ್ ಅಂಡ್ ಸ್ಟಡಿ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಬುಕ್ ಇನ್ ದಟ್ ವೇ. ಓಕೆ, ಆ ತರ ಏನಿಲ್ಲ. ಇಟ್ ಡಸ್ ನಾಟ್ ಗಿವ್ ಅಸ್ ಎ ಸ್ಮೂತ್ ಕ್ರಾನಲಾಜಿಕಲ್ ಸ್ಟೋರಿ, ಒಂದು ಕಥೆಯ ರೂಪದಲ್ಲಿ ಇಬ್ಬರು ಪ್ರಣಯಿಗಳ ನಡುವೆ ನಡೆದಂತ ಕಥೆ ಎಂಬುದಾಗಿ ಹೇಳ್ತಾ ಇಲ್ಲ. ಆಮೇಲೆ ಅವರು ಮದುವೆ ಮುಗೀತು, ಮುಕ್ತಾಯವಾಯ್ತು, ಶುಭಂ ಬಂತು. ಸಿನಿಮಾದಲ್ಲಿ, ಸೀರಿಯಲ್ಗಳಲ್ಲಿ ಬರೋ ಹಾಗೆ ಅದು ಶುಭಂ ಅಂದ್ರೆ ತುಂಬಾ ಮಂಗಳಕರವಾಗಿ ಮುಕ್ತಾಯವಾಯ್ತು ಕಥೆ. ಆ ತರ ಏನಿಲ್ಲ, ಏನು ಆ ತರ ಬರ್ದೂ ಇಲ್ಲ ಇದು. ಓಕೆ, ಇನ್ಸ್ಟೆಡ್ ಅದಕ್ಕೆ ಬದಲಾಗಿ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸ್ನ್ಯಾಪ್ ಶಾಟ್ಸ್. ಇಲ್ಲಿ ನಾವು ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಚಿನ್ನ ಟಿಪ್ ಇದೆ. ಟಿಪ್ ಏನ್ರಿ, ಇದೆಲ್ಲ ಕೇಳಬೇಕು. ಇಲ್ಲಾರಿ ನಾವು ತುಂಬಾ ಸ್ಪಿರಿಚುವಲ್, ಇವೆಲ್ಲ ನಮಗೆ ಬೇಡ ಅಂತಂದ್ರೆ ಏನೂ ಗೊತ್ತಾಗಲ್ಲ ಪುಸ್ತಕ. ಅರ್ಥ ಆಯ್ತಾ? ಸೊ ನಾವು ಓದ್ತಾ ಇದ್ದೀನಿ ಇಂಗ್ಲಿಷ್ ನಲ್ಲಿ ಓದ್ಮೇಲೆ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಏನ್ ಹೇಳಿದೆ? ಇನ್ಸ್ಟೆಡ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸ್ನ್ಯಾಪ್ ಶಾಟ್ಸ್ ಆಫ್ ದೇರ್ ಕೋರ್ಟಿಂಗ್ ಅಂಡ್ ಮ್ಯಾರಿಡ್ ಲೈಫ್. ಪ್ರೀತಿಸ್ತಿರುವಂತ ಗಂಡು ಹೆಣ್ಣು ಈ ಇಬ್ಬರ ನಡುವೆ ನಡೆದಂತ ಘಟನೆಗಳ ಸರಮಾಲೆ ಇದೆ. ಆದ್ರೆ ಆ ಸರಮಾಲೆಗಳೆಲ್ಲವೂ ಹೇಗಿದೆ? ಸ್ನ್ಯಾಪ್ ಶಾಟ್ಸ್ ತರ ಇದೆ. ಸ್ನ್ಯಾಪ್ ಶಾಟ್ ಅಂದ್ರೆ ಏನು? ಎಲ್ಲರ ಕೈಲಿ ಮೊಬೈಲ್ ಇದೆ ಈಗ. ಸ್ನ್ಯಾಪ್ ಶಾಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ, LKG ಮಕ್ಕಳಿಗೂ ಗೊತ್ತಿದೆ ಸ್ನ್ಯಾಪ್ ಶಾಟ್ ಅಂದ್ರೆ. ಅದನ್ನ ನಿಂತ್ಕೊಂಡು ಫೋಸ್ ಕೊಡು ಅಂತ ಹೇಳಿ ನಿಲ್ಲಿಸಿ ಒಂದು 15-20 ನಿಮಿಷ ರೆಡಿಯಾಗಿ, ಆಮೇಲೆ ರೆಡಿ ಹೇಳಿ, ಸ್ಮೈಲ್ ಹೇಳಿ ತೆಗಿಯೋ ಪಿಕ್ಚರ್ಸ್ ಅಲ್ಲ. ಸ್ನ್ಯಾಪ್ ಶಾಟ್ ಅಂದ್ರೆ ಚಿಟಿಕೆ ಚಿತ್ರ. ಹೇಗೆ ನಿಂತಿರ್ತೀವೋ ಹಾಗೆ ತೆಗಿಯೋದು, ಯಾವ ಪೊಸಿಷನ್ ಅಲ್ಲಿ, ಯಾವ ಭಂಗಿಯಲ್ಲಿ ಇದ್ದರೋ ಹಾಗೆ ತೆಗಿಯೋದು. ಅದನ್ನೇ ಸ್ನ್ಯಾಪ್ ಶಾಟ್ಸ್ ಅಂತಾರೆ. ಈ ನಾವು ಪರಮಗೀತವನ್ನು ಓದುವಾಗ ನಾವು ಈ ದೃಶ್ಯ ನಮಗೆ ಕಂಡು ಬರುತ್ತೆ. ಸಣ್ಣ ಸಣ್ಣ ಸ್ನ್ಯಾಪ್ ಶಾಟ್ಸ್ ಎಲ್ಲ ಕಂಡು ಬರುತ್ತೆ. ಸಡನ್ ಆಗಿ ಪಾತ್ರಗಳು ಬದಲಾವಣೆ ಆಗ್ತವೆ. ಹುಡುಗಿ ಕೇಳಿಸ್ತಿರ್ತಾಳೆ, ತಕ್ಷಣ ಹುಡುಗ ಬರ್ತಾನೆ, ಮತ್ತೆ ತಕ್ಷಣ ಹುಡುಗಿ ಬರ್ತಾಳೆ. ಹೀಗೆ ಇಬ್ಬರ ನಡುವೆ ನಡೆಯುವಂತ ಸ್ನ್ಯಾಪ್ ಶಾಟ್ಸ್. ಸೊ ಇನ್ಸ್ಟೆಡ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸ್ನ್ಯಾಪ್ ಶಾಟ್ಸ್ ಆಫ್ ದೇರ್ ಕೋರ್ಟಿಂಗ್ ಅಂಡ್ ಮ್ಯಾರಿಡ್ ಲೈಫ್. ಮದುವೆಗೆ ಮೊದಲು ಅವರಿಬ್ಬರ ನಡುವೆ ನಡೆಯುವಂತ ಪ್ರಣಯದ ಬಗ್ಗೆ, ಅವರಿಬ್ಬರ ನಡುವೆ ಇರುವ ಪ್ರಣಯದ ಸಂಭಾಷಣೆಗಳ ಚಿಕ್ಕ ಚಿಕ್ಕ ತುಣುಕುಗಳು, ಚಿಕ್ಕ ಏನು ಹೇಳುದು, ಚಿಟಿಕೆ ಚಿತ್ರಗಳು ಸ್ನ್ಯಾಪ್ ಶಾಟ್ಸ್ ತರ ಕಾಣಿಸ್ತವೆ. ಓಕೆ, ವಿತ್ ದ ಪಿಕ್ಚರ್ಸ್ ನಾಟ್ ನೆಸೆಸರಿಲಿ ಇನ್ ಆರ್ಡರ್. ಈ ಚಿಟಿಕೆ ಚಿತ್ರಗಳು ನಮಗೆ ಏನ್ ಹೇಳುದು, ಫೋಟೋಸ್ ತರ ಕಾಣಿಸ್ತವೆ, ಚಿತ್ರಗಳ ತರ. ಆದ್ರೆ ಅವು ಆರ್ಡರ್ ಆಗಿ ಇಲ್ಲ.
ನೋಡ್ರಿ, ಮುಂಜಾನೆ 6 ಗಂಟೆಗೆ ಈ ಪಿಕ್ಚರ್ ತೆಗೆದ್ರು, 8 ಗಂಟೆಗೆ ನೆಕ್ಸ್ಟ್ ಪಿಕ್ಚರ್ ಇದು ಅಂತ ನಾವು ಜೋಡಣೆ ಮಾಡೋಕೆ ಆಗೋದು. ದೇ ಆರ್ ನಾಟ್ ಇನ್ ಆರ್ಡರ್. ಐ ಥಿಂಕ್ ಐ ಆಮ್ ಮೇಕಿಂಗ್ ಸಮ್ ಸೆನ್ಸ್. ಏನಾದ್ರೂ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟಪಡ್ಬೇಕು. ಕೆಲವು ಕಷ್ಟವಾದ ಪುಸ್ತಕಗಳನ್ನ ಕಲಿಬೇಕಾದ್ರೆ ಕಷ್ಟಪಡ್ಬೇಕು. ಸತ್ಯವೇದ ಕಲಿಬೇಕಾದ್ರೆ ಕಷ್ಟಪಡಲೇಬೇಕು. ಅದು ಮತ್ತನ ಸುವಾರ್ತೆ ಆದ್ರೂ, ಆದಿಕಾಂಡ ಆದ್ರೂ, ಪ್ರಕಟಣೆ ಆದ್ರೂ ಕಷ್ಟಪಡ್ಬೇಕು. ದೇವರ ಆತ್ಮನ ಸಹಾಯ ಇರಬೇಕು. ನಾವು ಕಷ್ಟಪಡಬೇಕು, ದೇವರ ಹತ್ರ ಕೇಳಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರ ಆತ್ಮನ ಸಹಾಯವನ್ನ ಕೇಳಬೇಕು. ಅದರ ಹಿನ್ನೆಲೆಗಳು, ಪೂರ್ವಾಪರಗಳನ್ನ ನಾವು ಕಲ್ತ್ಕೋಬೇಕು. ಆವಾಗ ಆ ಪುಸ್ತಕ ಬರೆದಂತ ಉದ್ದೇಶ, ಅದರಲ್ಲಿ ದೇವರು ನಮಗೋಸ್ಕರ, ನಮ್ಮ ಆತ್ಮೀಕ ಮೇಲುಗೋಸ್ಕರ ಯಾವ ಸತ್ಯವನ್ನು, ಯಾವ ಪಾಠವನ್ನು ಇಟ್ಟಿದ್ದಾನೆ, ಯಾವ ಆಶೀರ್ವಾದವನ್ನ ಅಡಗಿಸಿಟ್ಟಿದ್ದಾನೆ ಎಂಬುದು ನಮಗೆ ಗೊತ್ತಾಗುತ್ತೆ. ಅವಾಗ ನಾವು ಅದನ್ನ ರಿಸೀವ್ ಮಾಡೋದು. ಸೊ ಅದಕ್ಕಾಗಿ ಸ್ವಲ್ಪ ಸಮಯ ತಕೊಂಡು ಈ ಪರಿಚಯ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಒಂದ್ಸಾರಿ ನಾವು ಪುಸ್ತಕವನ್ನ ಪ್ರಾರಂಭ ಮಾಡಿಬಿಟ್ರೆ ಮತ್ತೆ ಪುನಃ ನಾವು ಈ ಪರಿಚಯದ ವಿವರಣೆ ಕೊಡೋದಿಲ್ಲ. ನಾನು ಈ ಪರಿಚಯ ಕೊಡೋ ಉದ್ದೇಶ ಏನಂತಂದ್ರೆ, ನಾವು ಮುಂದೆ 8 ಅಧ್ಯಾಯಗಳನ್ನ, ಒಂದೊಂದು ವಚನವನ್ನ ಓದುತ್ತಾ ಹೋಗುವಾಗ ನಾನು ಒಂದು ಸಣ್ಣ ಸೂಚನೆ ಕೊಡುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಹೋ, ಇವರಿಬ್ಬರ ನಡುವೆ ನಡೆದಂಥದ್ದು ಇದು. ಈ ಪುಸ್ತಕದಲ್ಲಿ ಬರುವಂತ ಪಾತ್ರಗಳು ಇಷ್ಟು ಜನ ಇದ್ದಾರೆ, 2 ಅಥವಾ 3, ಅದಕ್ಕಿಂತ ಹೆಚ್ಚಿನವರು. ಅವರ ಪಾತ್ರಗಳು ಎಲ್ಲಿ ಬರ್ತವೆ, ಎಲ್ಲಿ ಫೇಡ್ ಔಟ್ ಆಗ್ತವೆ, ಯಾರು ಮುಖ್ಯ ಪಾತ್ರಗಳಲ್ಲಿ ಯಾರು ಇದ್ದಾರೆ. ಈ ರೀತಿ ಒಂದು ಕಥಾ ಸಂಗಮದ ರೀತಿಯಲ್ಲಿ ನಾವು ಕಲಿಬೇಕು. ಯಾಕಂದ್ರೆ ಇದು ಪರಮಗೀತೆ. ಮತ್ತಾನು ಸುವಾರ್ತೆ ಅಲ್ಲ, ಯೋಹಾನ ಸುವಾರ್ತೆ ಅಲ್ಲ, ಏನ್ರಿ, ಗೀತ ಆಗಿರೋದ್ರಿಂದ ಗೀತೆಯ ಧಾಟಿಯಲ್ಲೇ ಅದನ್ನು ನಾವು ಕಲಿಬೇಕಾಗ್ತದೆ. ಸೊ ಮತ್ತೊಂದ್ಸರಿ ಇಂಗ್ಲಿಷ್ ಅನ್ನೋದು, ಇನ್ಸ್ಟೆಡ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸ್ನಾಪ್ಶಾಟ್ಸ್ ಆಫ್ ದೇರ್ ಕೋಟಿಂಗ್ ಅಂಡ್ ಮ್ಯಾರಿಡ್ ಲೈಫ್ with the pictures not necessarily in order. ಅದು ಕ್ರಮವಾಗಿ, ಕಾಲಾನುಕ್ರಮವಾಗಿ ಅದನ್ನ ಜೋಡಣೆ ಮಾಡಿ ಪುಸ್ತಕದ ರೂಪದಲ್ಲಿ ಸತ್ಯವೇದದಲ್ಲಿ ಇಲ್ಲ. ಚಿಟಿಕೆ ಚಿತ್ರಗಳು ಅಷ್ಟೇ, ಚಿಟಿಕೆ ಚಿತ್ರಗಳು. ಆದರೂ ಸಹ ದೇವರು ವಿವಾಹ ಎಂಬ ಬಂಧನವನ್ನ, ಮದುವೆ ಎಂಬ ಸಂಬಂಧವನ್ನ ಏನ್ರಿ, ಒಂದು ದೃಷ್ಟಾಂತದ ರೂಪದಲ್ಲಿ ಸತ್ಯವೇದದಲ್ಲೆಲ್ಲ ಉಪಯೋಗಿಸಿದ್ದಾನೆ ದೇವರು. ವೆನ್ ಯು ಸ್ಟಡಿ ದ ಬೈಬಲ್, ಯು ಸಿ ಫ್ರಮ್ ದ ಫಸ್ಟ್ ಪೇಜ್ ಆಫ್ ದ ಬೈಬಲ್ till last page of the Bible, you see one subject, that is marriage. Okay, ದೇವರು ಉದ್ದೇಶಪೂರ್ವಕವಾಗಿ ಈ ಸಂಬಂಧವನ್ನ ಉನ್ನತವಾಗಿ ಹೆಚ್ಚಿಸಿ, ಏನ್ರಿ, ಈ ಎಲಿವೇಟ್ಸ್ ದಿಸ್ ರಿಲೇಶನ್ಶಿಪ್. ಒಂದು ಗಂಡು ಒಂದು ಹೆಣ್ಣಿನ ನಡುವೆ ಇರುವಂತ ವಿವಾಹ ಬಂಧನ ಎಂಬ ಆ ಜೋಡಣೆಯನ್ನ ತುಂಬಾ ಉನ್ನತವಾಗಿ ಹೆಚ್ಚಿಸಿ ಹೇಳುತ್ತಾನೆ. ಏನ್ರಿ, ಬಿಕಾಸ್ ಗಾಡ್ ಡೆಲಿಬರೇಟ್ಲಿ ಯೂಸಸ್ ದ ಮ್ಯಾರೇಜ್ ರಿಲೇಶನ್ಶಿಪ್ as an illustration. ಏನೇ ಹೇಳಕ್ ಹೊರಟರು ಸಹ ಸತ್ಯವೇದದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ನೋಡ್ರಿ, ದೇವರು ತನ್ನ ಜನರಾದ ಇಸ್ರಾಯೇಲರಿಗೆ ಹಲವಾರು ಬಾರಿ ತನ್ನ ಪ್ರವಾದಿಗಳ ಮೂಲಕ ಹೇಳ್ತಾನೆ, ನಾನು ನಿಮಗೆ ಗಂಡ, ನೀವು ನನಗೆ ಹೆಂಡತಿ ಅಂತೇಳಿ. ದೃಷ್ಟಾಂತ, ಡೋಂಟ್ ಮಿಸ್ಟೇಕ್. ಓಕೆ, ದೃಷ್ಟಾಂತ, ಹೋಲಿಕೆ, ಮೆಟಫಾರ್, ಹೋಲಿಸಿ ಆತನು ದೇವರು ಹೇಳ ಬಯಸಿದ್ದನ್ನ ಹೇಳುವುದಕ್ಕೆ ಮೊದಲು ಈ ಹೋಲಿಕೆಗಳನ್ನು ಕೊಡ್ತಾನೆ. ಅಂದ ಮಾತ್ರಕ್ಕೆ ದೇವರು ಗಂಡ ಆಗ್ಬಿಟ್ಟ, ನಾವು ಇಸ್ರಾಯೇಲರು ಹೆಂಡತಿಯರು ಸಂಸಾರ ಮಾಡ್ತಾರೆ, ಈ ರೀತಿ ಎಲ್ಲ ಭಾವನೆ ಮಾಡಬಾರದು. ಆತ್ಮಿಕ ದೃಷ್ಟಿಕೋನದಲ್ಲಿ ನೋಡುವಾಗ ದೇವರು ತಾನು ಗಂಡನು, ತನ್ನ ಪ್ರಜೆಗಳಾದ ಇಸ್ರಾಯೇಲರು ಹೆಂಡತಿಯ ಸ್ಥಾನದಲ್ಲಿ ಇದ್ದಾರೆ ಎಂದು ಹೇಳುವಾಗ, ನಂತರ ಆ ಮಾತು ಹೇಳಿದ ನಂತರ ದೇವರು ಏನಾದ್ರೂ ಹೇಳುವಾಗ ಈ ಸಂಬಂಧವನ್ನ ಅವರಿಗೆ ತೋರಿಸ್ತಾನೆ ಒಂದು ಚಿತ್ರ ರೂಪದಲ್ಲಿ. ಏನ್ರಿ, ಅಲಿಗರಿಕ ಅಂತಾರಲ್ಲ, ಒಂದು ವಸ್ತುವನ್ನು, ಒಂದು ದೃಶ್ಯವನ್ನ ತೋರಿಸಿ ಉಪಮಾನ ಅಂತ ಹೇಳ್ತಾರೆ ಅಲ್ವೇ, ಸಾಮ್ಯ ಅಂತ ಹೇಳಿ ಯೇಸು ಸ್ವಾಮಿ ಸಾಮ್ಯ ರೂಪದಲ್ಲಿ ಅದ್ಭುತವಾದ ವಿಷಯಗಳನ್ನು ಹೇಳ್ತಾನೆ. ಸಾಮ್ಯವಿಲ್ಲದೆ ಯಾಕೆ ಹೇಳಿಲ್ಲ? ಸಾಮ್ಯ ಹೇಳುವುದರ ಮೂಲಕ ಯೇಸು ಸ್ವಾಮಿ ಹೇಳುವಂತ
ಪರಲೋಕ ರಾಜ್ಯದ ಮರ್ಮಗಳು ಸುಲಭವಾಗಿ ಕೇಳುಗರಿಗೆ ಅರ್ಥವಾದವು. ಯಾಕಂದ್ರೆ ಆ ಮಾತುಗಳನ್ನು ಹೇಳುವುದಕ್ಕೆ ಮೊದಲು ಒಂದು ಸಾಮ್ಯ ಹೇಳಿ ಸಾಮ್ಯ ಹೇಳಿದ ನಂತರ ಪರಲೋಕದ ಪಾರಮಾರ್ಥಿಕವಾದ ವಿಷಯಗಳನ್ನ ಆತನು ಬೋಧಿಸಿದನು. ಹಾಗೆ ದೇವರು ಉದ್ದೇಶಪೂರ್ವಕವಾಗಿ ಮದುವೆಯ ಸಂಬಂಧವನ್ನ ಒಂದು ದೃಷ್ಟಾಂತವಾಗಿ ಉಪಯೋಗಿಸುತ್ತಾನೆ. illustration of the relationship that he has with his people. ತನ್ನ ಜನರೊಂದಿಗೆ ದೇವರಿಗೆ ಇರುವಂತಹ ಸಂಬಂಧವನ್ನ ಹಲವಾರು ಬಾರಿ ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ತನ್ನ ಜನರಿಗೂ ತನಗಿರುವಂತಹ ಸಂಬಂಧ, ಗಂಡ ಹೆಂಡತಿಯರ ಸಂಬಂಧ, ಅದಕ್ಕೆ ಹೋಲಿಸಿ ಹೇಳಿರುವುದನ್ನ ನಾವು ನೋಡುತ್ತೇವೆ. ಸೊ we find that this great song of songs illustrates the love, the intensity and the beauty of relationship that should exist between God and the believer, between Jesus and the believer. You can add in the place of God. Okay? ಏನಂದ್ರೆ ಅರ್ಥ? ಅದಕ್ಕಾಗಿ ಈ ಪರಮಗೀತ ಪುಸ್ತಕದಲ್ಲಿ ದೃಷ್ಟಾಂತದ ರೂಪದಲ್ಲಿ ದೇವರು ತನಗೂ ತನ್ನ ಜನರಿಗೂ ಅಥವಾ ಕ್ರಿಸ್ತನಿಗೂ ತನ್ನ ಸಭೆಗೂ, ಅಂದ್ರೆ ಅರ್ಥ ಏನು? ಕ್ರಿಸ್ತನಿಗೂ ಆತನ ಸಭೆಯಾಗಿರುವ ಮೊದಲಗಿತ್ತಿ ಎಂದು ಕರೆಯಲ್ಪಟ್ಟಂತ ನಮಗೆ, ನೀವು, ನಾನು, ಪ್ರಪಂಚದಲ್ಲಿ, ಲೋಕದಲ್ಲಿ ಇವತ್ತು ಅಸ್ತಿತ್ವದಲ್ಲಿರುವಂತ ಎಲ್ಲಾ ನಿಜವಾದ ವಿಶ್ವಾಸಿಗಳ ಸಮೂಹ, ಅದು ಸಭೆ, ದೇವ ಜನರು. ಈ ಕ್ರಿಸ್ತನಿಗೂ ದೇವ ಜನರಿಗೂ ನಡುವೆ ಇರುವಂತ ಈ ಅವಿನಾಭಾವ ಅನುರಾಗ ಪ್ರೀತಿಯ ಸಂಬಂಧ. ಆ ಸಂಬಂಧ ಎಂಥದಂತೆ ಹೇಳ್ತಾನೆ ನೋಡ್ರಿ. ದಿಸ್ ಲವ್ this relationship illustrates the love, the intensity and the beauty of relationship. ಪ್ರೀತಿ ಮತ್ತೆ ನಮಗೆ ಕಂಡು ಬರುವಂತ ಈ ಇಂದ್ರಿಯಗಳಲ್ಲಿ ಬರ್ತಾವಲ್ಲ, ಡಿಸೈರ್ಸ್, ಇದಲ್ಲ. ಅರಿಷಡ್ವರ್ಗಗಳಿದೆಯಲ್ಲ, 6 ದುರ್ಗುಣಗಳು ಅಂತ ಹೇಳ್ತೇವೆ ನಮ್ಮ ದೇಶದಲ್ಲಿ. 6 ದುರ್ಗುಣಗಳು: ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇವೆಲ್ಲ ಇದಾವಲ್ಲ. ಈ 6 ಗುಣಗಳಲ್ಲಿ ಮೊದಲನೇದಾಗಿ ಬರುವುದು ಯಾವುದು? ಕಾಮ. ಇಲ್ಲಿ ನಾವು ನೋಡುವಂಥದ್ದು, ಅಫ್ಕೋರ್ಸ್ ಮೇಲ್ನೋಟಕ್ಕೆ, ನಾನು ಈಗಾಗಲೇ ಮೊದಲೇ ಹೇಳಿದ್ದೇನೆ, ಮೇಲ್ನೋಟಕ್ಕೆ ಒಂದು ಗಂಡು ಒಂದು ಹೆಣ್ಣು ಇವರಿಬ್ಬರ ನಡುವೆ ನಡೆಯುವಂತ ಪ್ರಣಯದ ಸಂಬಂಧದ ಹಾಗೆ ಕಂಡು ಬಂದರೂ ಸಹ, ಕೊನೆಗೆ ಅದು ಮದುವೆಯಲ್ಲಿ ಮುಗಿಯುತ್ತಾ ಇರುವ ಹಾಗೆ ಕಂಡು ಬಂದರೂ ಸಹ, ನಿಜಕ್ಕೂ ದೇವರು ಈ ಪುಸ್ತಕವನ್ನ, ಪರಮಗೀತವನ್ನ ಸತ್ಯವೇದದಲ್ಲಿ ಒಳಪಡಿಸಿರುವುದು ಯಾಕಂದ್ರೆ ಒಂದೇ ಒಂದು ಉದ್ದೇಶ. ತನ್ನ ಜನರಾದ ನಾವು, ದೇವರ ಮಕ್ಕಳಾದ ನಾವು, ದೇವರಲ್ಲಿ ನಂಬಿಕೆ ಇಟ್ಟು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ದೇವರ ಮಕ್ಕಳಾಗಿ ಪವಿತ್ರ ಜೀವಿತವನ್ನು ಮಾಡುತ್ತಾ, ನೀತಿಯನ್ನು ಅನುಸರಿಸುತ್ತಾ, ಭಕ್ತಿಯಲ್ಲಿ ಬದುಕುತ್ತಿರುವಂತ ನಾವು, ದೇವರು ನಮ್ಮ ಮೇಲೆ ತೋರಿಸಿರುವ ಆ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಇವುಗಳನ್ನ ಬಲ್ಲವರಾಗುವಂತೆ ನಮ್ಮ ಅಂತರಂಗದ ಕಣ್ಣುಗಳು, ನಮ್ಮ ಮನೋನೇತ್ರಗಳು, our spiritual eyes, inner eyes may be opened to see the love of God, how much intensity the love of God has towards us. ಎಷ್ಟೊಂದು ತೀವ್ರ ರೂಪದಲ್ಲಿ ದೇವರ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾನೆ. ಇದನ್ನ ನಾವೆಲ್ಲ ಇಡೀ ಸತ್ಯವೇದದಲ್ಲಿ ಇರುವಂತ ವಿಷಯ ಇದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು, ಆ ಎಷ್ಟೋ ಪ್ರೀತಿ ಅಂತ ಹೇಳ್ತೀವಲ್ಲ, that we can see there the intensity of God's love. ಏನೋ ಮೇಲ್ನೋಟಕ್ಕೆ ಬಾಯಿ ಉಪಚಾರಕ್ಕೆ ಹೇಳೋ ಪ್ರೀತಿ, ಪ್ರೇಮ, ಅನುರಾಗ, ಮರ ಸುತ್ತೋದು, ಹೆಣ್ಣು ಗಂಡು ಲವ್ ಲೆಟರ್ ಬರ್ಕೊಳ್ಳೋದು, ಈ ಕಸ ಕಡ್ಡಿ ಅಂತ ಇದೆಯಲ್ಲ ಇವತ್ತು ಪ್ರಪಂಚದಲ್ಲಿ, ಸಿನಿಮಾಗಳಲ್ಲಿ, ಮೊಬೈಲ್ನಲ್ಲಿ, ಏನ್ರಿ, ಹುಡುಗ ಹುಡುಗಿಯರ ಮಧ್ಯದಲ್ಲಿ ನಡೆಯುವಂತ ಈ ಪ್ರೀತಿ, ಪ್ರೇಮ, ಕಾಮ. ಐ ಡೆಲಿಬರೇಟ್ಲಿ ಐ ಯೂಸ್ ದಟ್ ವರ್ಡ್, ಪ್ರೀತಿ, ಪ್ರೇಮ, ಕಾಮ. ಇದು ಕಾಮಕ್ಕೆ ಸಂಬಂಧಪಟ್ಟಿದ್ದು, ಡಿಸೈರ್ ಅಷ್ಟೇ. ಅವರ ಪ್ರೀತಿಯ ನಡುವೆ ಇರುವಂತದ್ದು ಒಂದೇ ಒಂದು ಬೇಡಿಕೆ, ಓನ್ಲಿ ಒನ್ ಡಿಮ್ಯಾಂಡ್ ಬಿಟ್ವೀನ್ ಗರ್ಲ್ ಅಂಡ್ ಬಾಯ್, ಫಿಸಿಕಲ್ ಇಂಟಿಮಸಿ, ದಟ್ಸ್ ಆಲ್. Once that happens,
nowhere that exists that love. ಇದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. We see every day so many examples in the TV news, in the newspapers. Directly we see in our society. ಅದು ನನ್ನ ಸಬ್ಜೆಕ್ಟ್ ಅಲ್ಲ. I don't want to go into that. Okay, so what we are studying is this: the relationship between God and his people, the relationship between Jesus and his church, the relationship between our Lord Jesus and me. Let me put myself. ನನಗೂ ನನ್ನ ಸ್ವಾಮಿಗೂ ನಡುವೆ ಇರುವಂತ ಪ್ರೀತಿಯ ಆಳ, ಉದ್ದ, ಅಗಲ, ಎತ್ತರ, ಅದು ಇಟ್ ಹಸ್ ಗಾಟ್ ಸೋ ಮಚ್ ಆಫ್ ಇಂಟೆನ್ಸಿಟಿ. ದಟ್ ಲವ್ ಐ ಆಮ್ ಟಾಕಿಂಗ್ ಅಬೌಟ್. ಅಂತ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೆ. ಏನ್ರಿ, ಕೆಲವು ಹೆಣ್ಮಕ್ಳು ಯವನಸ್ಥರು ಇದ್ದಾರೆ, ಯುವಕ ಯುವತಿಯರು, ಕ್ರೈಸ್ತ ಯುವಕ ಸತ್ಯವೇದದಲ್ಲಿ ನಿನಗೆ ಯಾವುದು ಅತ್ಯಂತ ಪ್ರೀತಿ ಪೂರ್ವಕವಾದಂತ ಪುಸ್ತಕ, ನೀನು ಇಷ್ಟಪಡುವಂತ ಪುಸ್ತಕ? ವಾಟ್ ಇಸ್ ದ ಬುಕ್ ದಟ್ ಯು ಲೈಕ್ ದ ಮೋಸ್ಟ್ ಇನ್ ದ ಬೈಬಲ್ ಅಂತ ಕೇಳಿದ್ರೆ ಕೆಲವು ಹೆಣ್ಮಕ್ಳು ಹೇಳೋದು, ಗಂಡ್ಮಕ್ಳು ಹೇಳೋದು, ಪರಮಗೀತ ನನಗೆ ತುಂಬಾ ಇಷ್ಟ ಸರ್. ಯಾಕೆ? ಅದೆಲ್ಲ ಪ್ರೇಮ ಕಾವ್ಯ ತರ ಇದೆ, ಅವ್ರಿಗೆ ಇಷ್ಟ ಬಂದ ಪದಗಳೆಲ್ಲ ಅಲ್ಲಿ ಇದೆ, ಹೆಣ್ಣಿನ ಅವಯವಗಳನ್ನ ವರ್ಣಿಸುವಂತ ಪದಗಳು ಅಲ್ಲಿ ಉಪಯೋಗಿಸಿದ್ದಾರೆ ಅಲಿಗರಿಕಲಾಗಿ. ಅದೆಲ್ಲ ಸ್ವಲ್ಪ ಎಕ್ಸೈಟ್ಮೆಂಟ್ ತರುವಂತ ಮಾತುಗಳು, ಅದಕ್ಕಾಗಿ ಅವ್ರಿಗೆ ಅರ್ಥ ಆಗತ್ತಂತೆ. ದೊಡ್ಡ ದೊಡ್ಡ ಪಂಡಿತರಿಗೆ ಅರ್ಥ ಆಗದಿರೋದು ಇವಕ್ಕೆ, ಈ ಮುಸುಡಿಗಳಿಗೆ ಈಗಲೇ ಬೇಗ ಅರ್ಥ ಆಗುತ್ತೆ. ಇವು ರಕ್ಷಣೆ ಹೊಂದಿಲ್ಲ, ಯೇಸುಸ್ವಾಮಿಯ ಬಗ್ಗೆ ಏನೂ ಗೊತ್ತಿಲ್ಲ, ಯೇಸುಸ್ವಾಮಿ ಶಿಲುಬೆ ಪ್ರೀತಿಯನ್ನ ಹೃದಯದಲ್ಲಿ ವೈಯಕ್ತಿಕವಾಗಿ ಅನುಭವದಿಂದ ತಿಳಿದುಕೊಂಡಿಲ್ಲ. ಹಾಗಾಗಿ ಇವರು ಎಲ್ಲೇ ಹೋದ್ರು, ಏನನ್ನೇ ನೋಡಿದ್ರು, ಸತ್ಯವೇದದಲ್ಲಿ ಸಹ, ಈ ಪವಿತ್ರ ಗ್ರಂಥದಲ್ಲಿ ಸಹ ಅಪವಿತ್ರವಾದ ಮನುಷ್ಯರಿಗೆ ಮಾತ್ರ ಸೀಮಿತವಾದಂತ, ದೇಹಕ್ಕೆ ಸಂಬಂಧಪಟ್ಟ ಕಾಮದಿಂದ ಪ್ರಚೋದವಾದಂತ ಏನು ಪ್ರೇರಣೆಗೊಂಡಂತ ಪ್ರೀತಿಯ ಬಗ್ಗೆ ಮಾತ್ರ ಅರ್ಥ ಮಾಡಿದ್ರು. ದಟ್ ಇಸ್ ವೆರಿ ಟ್ರಾಜಿಡಿ. ಸೊ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಲವ್ ಬೈ ದ ವೇ. ನಾವು ಮಾತಾಡ್ತಿರೋದು ಏನಂತಂದ್ರೆ, ದಿ ಸಾಂಗ್ ಆಫ್ ಸಾಂಗ್ಸ್ illustrates the love, the intensity and the beauty of relationship that should exist between God, between Jesus and you and me, us. Okay, now we know why we are going to study this book. What are we going to learn by studying this tiny book from the Bible? ಅಂತಂದ್ರೆ, we are going to know more and more and more about the love of God, of the love of God, of the love of Jesus. ಯೇಸುವಿನ ಪ್ರೀತಿ, ದೇವರ ಪ್ರೀತಿಯನ್ನ ತಿಳಿದುಕೊಳ್ಳುವುದಕ್ಕಿಂತ ದೊಡ್ಡ ಕೆಲಸ ನಮಗೆ ಬೇರೆ ಏನಿದೆ ಪ್ರಪಂಚದಲ್ಲಿ? ಈ ದಿ ಬಿಲ್ಡರ್ಸ್ ಕೆಲಸ ಅದೇ, ಸಭೆಯಲ್ಲಿ ವಾಕ್ಯ ಹೇಳೋದಾದೆ, ಪ್ರಾರ್ಥನೆ ಮಾಡೋದಾದೆ, ಸುವಾರ್ತೆ ಮಾಡಿದ್ರು ಅಷ್ಟೇ. ಟು ಪ್ರೀಚ್, ಟು ಬ್ರೀತ್, ಟು ಟೀಚ್, ಟು ಲಿವ್ ಫಾರ್ ಗಾಡ್ಸ್ ಲವ್ ಅಷ್ಟೇ. ಓಕೆ, ಪ್ರೀತಿಯಲ್ಲಿ ಕಳೆದು ಹೋಗ್ಬೇಕು ನಾವು, ದೇವರ ಪ್ರೀತಿಯಲ್ಲಿ ಕಳೆದು ಹೋಗ್ಬೇಕು ನಾವು. So let me close with a few things also. ಇದು ನಾವು ನೆನಪಿಟ್ಕೋಬೇಕು. And the beauty of relationship that should, okay, this is clearly a secondary meaning sublimated to the plain literal meaning, yet nevertheless valid and important. Okay, so ಈಗ ನಾನು ಕೊಟ್ಟಂತ ವಿವರಣೆ ಏನು? ಇಲ್ಲಪ್ಪ, ಪರಮಗೀತೆ ಅನ್ನೋ ಪುಸ್ತಕದಲ್ಲಿ ದೇವರಿಗೂ ತನ್ನ ಜನರಿಗೂ, ಕ್ರಿಸ್ತನಿಗೂ ತನ್ನ ಸಭೆಗೂ ವಿಶ್ವಾಸಕ್ಕೂ ಇರುವಂತ ಒಂದು ಸಾಮೀಪ್ಯ, ಒಂದು ಹತ್ತಿರದ ಸಂಬಂಧ, ಇಂಟಿಮಸಿ, ತೀಕ್ಷ್ಣವಾದ, ತೀವ್ರತೆಯುಳ್ಳ ಪ್ರೀತಿ ಮತ್ತು ತುಂಬಾ ಸೊಗಸಾದ ದೈವಿಕವಾದ ಪ್ರೀತಿ, ಅಗಾಪೆ ಪ್ರೀತಿಯ ಆಳ, ಉದ್ದ, ಅಂತರ, ಅಗಲ ಇದೆಲ್ಲ ನೋಡ್ತೀವಿ ಅಂತ ಹೇಳಿದ್ವಿ. ಆದರೆ ನಾನು ಈ ಮೊದಲೇ ಹೇಳಿದ ಹಾಗೆ, ಮೇಲ್ನೋಟಕ್ಕೆ ನಾವು ನೋಡಿದಂತ ಒಬ್ಬ ಗಂಡು ಒಬ್ಬ ಹೆಣ್ಣಿನ ನಡುವೆ ಸಹಜವಾಗಿರುವಂತ ದೈಹಿಕ ಪ್ರೀತಿಯೇ ನಮಗೆ ಕಂಡು ಬಂದರೂ ಸಹ ಮೇಲ್ನೋಟಕ್ಕೆ ಅದು 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 ಸೆಕೆಂಡರಿ ಮೀನಿಂಗ್. ಅದಕ್ಕೆ ಎರಡನೇ ಸ್ಥಾನ ಕೊಡ್ಬೇಕು ಆ ಸಂಬಂಧಕ್ಕೆ. ಮೊದಲ ಆದ್ಯತೆ ಯಾವ್ದಕ್ಕೆ ಕೊಡ್ಬೇಕಂದ್ರೆ, ದೇವರ ಪ್ರೀತಿಗೂ
ಮತ್ತು ಆ ಪ್ರೀತಿ ನಮ್ಮ ಮತ್ತು ದೇವರ ನಡುವೆ, ಕ್ರಿಸ್ತನಿಗೂ ನಮಗೆ ನಡುವೆ ಇರುವಂತ ಪ್ರೀತಿಯೇ ನಮಗೆ ಬಹಳ ಬೆಲೆಯುಳ್ಳಂಥದ್ದು ಮತ್ತು ಪ್ರಾಮುಖ್ಯವಾದದ್ದು. ಓಕೆ, ಪರಮಗೀತ ಪುಸ್ತಕವನ್ನು ನಾವು ಧ್ಯಾನ ಮಾಡುವಾಗ ಇವೆರಡನ್ನ ನೆನಪಿಟ್ಕೊಳ್ಬೇಕು. ಯಾವುದು? ಇವೆರಡು. ಇನ್ನೇನೇ ಪದಗಳು ಬಂದ್ರು ನಾವು ದಾರಿ ತಪ್ಪಿ ಹೋಗಬಾರದು. ವಿ ಶುಡ್ ನಾಟ್ ಡಿವಿಯೇಟ್ ಫ್ರಮ್ ದ ಟ್ರ್ಯಾಕ್, ಫ್ರಮ್ ದ ರೈಟ್ ಟ್ರ್ಯಾಕ್. ಓಕೆ, ನಮ್ಮನ್ನ ವಿಚಲಿತಗೊಳಿಸುವಂತ ಪದಗಳು ಬರಬಹುದು, ಅರ್ಥ ನಮಗೆ ಹಾಗೆ ಅನ್ನಿಸಬಹುದು, ಆದ್ರೆ ತಕ್ಷಣ ಆ ಅರ್ಥವನ್ನ ನಾವು ಕ್ರಿಸ್ತನು ಮತ್ತು ನಾವು ಇಟ್ಕೊಂಡು ಆ ಸಂಬಂಧಕ್ಕೆ ಜೋಡಣೆ ಮಾಡಬೇಕು. ಓಕೆ, ಓಕೆ, ಸೊ ದಟ್ಸ್ ಆಲ್. ಸೊ ಇದು ಕರ್ತನ ಚಿತ್ತವಾದ್ರೆ ನಾನು ಮತ್ತೆ ಮುಂದಿನ ಸಾರಿ ಏನಾದ್ರೂ ಬಿಟ್ಟಿದ್ರೆ ಈ ಪರಿಚಯದ ಪರಮಗೀತ ಪುಸ್ತಕದ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತ ಏನಾದ್ರೂ ಕೆಲವು ವಿಷಯಗಳಿದ್ರೆ ಅದನ್ನ ಹೇಳಿದ ನಂತರ ನೇರವಾಗಿ ನಾವು ಮೊದಲನೇ ಅಧ್ಯಾಯ ಅದನ್ನ ನಾವು ಧ್ಯಾನ ಮಾಡುವ. ಐ ಥಿಂಕ್ ಟುಡೇ ಇದು ಸಾಕು ಇವತ್ತಿಗೆ. ಓಕೆ, ಸೊ ನೀವು ಒಂದು ಕೆಲಸ ಮಾಡಿ, ಒಂದು ಚಿಕ್ಕ ಹೋಮ್ವರ್ಕ್ ಇದರಲ್ಲಿ ಭಾಗವಹಿಸಿರೋರು ನೀವೊಂದು ಕೆಲಸ ಮಾಡ್ರಿ. ಒಂದ್ ವೇಳೆ ಇವತ್ತಿನಿಂದ ಅಲ್ಲದೆ ಇದ್ರು ನನ್ನ ಮುಂದಿನ ಭಾಗ ಯಾವಾಗ ಬರುತ್ತೋ ನೆಕ್ಸ್ಟ್ ಮಂತ್ ಫೆಬ್ರವರಿ ತಿಂಗಳಲ್ಲಿ ಬರುವಾಗ 1-2 ದಿನದ ಮೊದಲು 1ನೇ ಅಧ್ಯಾಯವನ್ನ ನೀವು ಓದಿಕೊಂಡು ಬರ್ರಿ. ಸಾಧ್ಯವಾದ್ರೆ ಎಲ್ಲರೂ ಹೋಮ್ವರ್ಕ್ ತರ ನಿಮ್ಮ ಭಾಷೆಗಳಲ್ಲಿ ಓದಿಕೊಂಡು ಬನ್ರಿ. ಅವಾಗ ಏನಾಗುತ್ತೆ, ನಾನು ಅದರ ಬಗ್ಗೆ ಏನಾದ್ರೂ ವಿವರಣೆ ಕೊಡುವಾಗ ನಿಮ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಸರಳವಾಗಿರುತ್ತೆ, ಸುಲಭವಾಗಿರುತ್ತೆ. ನಾನು ಬಂದಾಗ ಜೇಸನ್ ಬ್ರದರ್ ಅವರು ಓದುವಾಗ ಅವಾಗ ಪುಸ್ತಕ ತೆಗೆದು ನೋಡುವಾಗ ಅಷ್ಟು ಬೇಗನೆ ಅರ್ಥ ಆಗುವುದಿಲ್ಲ. ಅರ್ಥವಾದ್ರೂ ಅದು ಮನಸ್ಸಿನಲ್ಲಿ, ಹೃದಯದಲ್ಲಿ ನಿಲ್ಲುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ದಿಸ್ ಈಸ್ ಜಸ್ಟ್ ಮೈ ಸಜೆಷನ್. ಯು ಪ್ಲೀಸ್ ಡೂ ಇಟ್. Just read maybe 1 or 2 or 3 times first chapter in your own language. Then come and attend my next class. Okay? Thank you very much. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ನಿನ್ನ ಪ್ರಿಯ ಮಗನೂ ನಮ್ಮ ರಕ್ಷಕನಾಗಿರು ಯೇಸು ಕ್ರಿಸ್ತನ ಶಿಲುಬೆಯ ಪ್ರೀತಿಯನ್ನ ಬಗೆ ಬಗೆಯಾಗಿ ಹಲವಾರು ರೀತಿಯಲ್ಲಿ ನಾವು ತಿಳ್ಕೊಳ್ಳುವುದಕ್ಕೆ ನೀನು ನಮ್ಮ ಜೀವನದಲ್ಲಿ ಸಹಾಯ ಮಾಡುತ್ತಾ ಇದ್ದೀಯ ಸ್ವಾಮಿ. ಅದರಲ್ಲಿ ಮುಖ್ಯವಾಗಿ ಸತ್ಯವೇದದ ಮೂಲಕ, ನಿನ್ನ ವಾಕ್ಯದ ಮೂಲಕ, ನಿನ್ನ ಆತ್ಮನಿಂದ ಪ್ರೇರಿತವಾದಂತ ಸತ್ಯಗಳ ಮೂಲಕ ನಮಗೆ ಇನ್ನಷ್ಟು ವಿವರವಾಗಿ, ಆಳವಾಗಿ ನಿನ್ನ ಪ್ರೀತಿಯನ್ನು ತಿಳಿಸುತ್ತಾ ಬಂದಿದ್ದೀಯಾ. ಆ ಕ್ರಮದಲ್ಲಿ ಸ್ವಾಮಿ, ಇವತ್ತು ಪರಮಗೀತ ಪುಸ್ತಕವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ ಅದರ ಪುಸ್ತಕದ ಹಿನ್ನೆಲೆ ಮತ್ತು ಕೆಲವು ಪರಿಚಯವನ್ನ ಮಾಡಿಕೊಂಡಿದ್ದೇವೆ. ಈ ಪುಸ್ತಕದ ಬಗ್ಗೆ ಕ್ರೈಸ್ತ ಪ್ರಪಂಚದಲ್ಲಿ, ಕ್ರೈಸ್ತ ಲೋಕದಲ್ಲಿ ಹಲವರಿಗೆ ಹಲವಾರು ಅಭಿಪ್ರಾಯಗಳಿದ್ದರೂ ಸಹ ನಾವು ನೇರವಾಗಿ ನಿನಗೂ ನಮಗೂ ಇರುವ ಸಂಬಂಧದ ಬಗ್ಗೆ ಆ ಪುಸ್ತಕವನ್ನ ಧ್ಯಾನ ಮಾಡುವಾಗ ಕಲಿಯುತ್ತೇವೆ. ನೀನು ಸಹಾಯ ಮಾಡು ಸ್ವಾಮಿ. ಇದನ್ನು ಕೇಳಿಸಿಕೊಳ್ಳುವಂತ ಎಲ್ಲಾ ನಮ್ಮ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ನೀನು ಸಹಾಯ ಮಾಡು. ಅವರು ಸಹ ಒಳ್ಳೆಯ ಮನಸ್ಸಿನಿಂದ, ದೇವರಾತ್ಮನಿಂದ ಪ್ರೇರಿತರಾಗಿ ಇದನ್ನು ಕಲಿತು ಅದರ ಮೂಲಕ ಅವರ ಆತ್ಮೀಕ ಜೀವನದಲ್ಲಿ ಅವರು ಉನ್ನತವಾದ ಮಟ್ಟಕ್ಕೆ ಏರುವುದು ಮಾತ್ರವಲ್ಲ, ನಿನ್ನ ಪ್ರೀತಿಯನ್ನು ತಿಳ್ಕೊಂಡು ನಿನ್ನ ಬಳಿಗೆ ಇನ್ನಷ್ಟು ಹತ್ತಿರ ಬಂದು ನಿನ್ನ ಜೊತೆಯಲ್ಲಿ ಒಂದು ಸಮೀಪದ ಒಡನಾಟ ಮುಂದುವರಿಸುವಂತೆ ಸಹಾಯ ಮಾಡು. ನಮ್ಮೆಲ್ಲರಿಗೂ ನಿನ್ನ ಕೃಪೆಯನ್ನು ಆ ರೀತಿಯಲ್ಲಿ ಒದಗಿಸಿಕೊಡು. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್.